ನಮ್ಮ ಭೂಮಿಗಳನ್ನು ನೋಡಲು ಬಹಳ ದಿವಸವಾಯಿತು. ಅದಕ್ಕೆ ಒಂದು ಸಲ ನಮ್ಮ ಭೂಮಿಗಳನ್ನು ನೋಡಲಿಕ್ಕೆ ಹೋಗಿದಪ್ಪಾಜಿ. ನೋಡಪ್ಪ, ಸಾಕಷ್ಟು ಓದಿಕೊಂಡವನು ನೀನು. ಈ ರೀತಿ ನಿರುದ್ಯೋಗಿಯಾಗಿ ಅಲೆದಾಡುವುದು ಒಳ್ಳೆಯದಲ್ಲ. ಆದಷ್ಟು ಬೇಗನೆ ನೀನು ಯಾವುದಾದರೂ ಒಂದು ನೌಕರಿಗೆ ಪ್ರಯತ್ನಿಸು. 50,000 ಖರ್ಚು ಮಾಡಿದ್ರೆ ಸಾಕಪ್ಪ. ಸುನೀಲ್, ಏನು 50,000? ಹೌದಪ್ಪ, ಇಂದಿನ ಕಾಲದಲ್ಲಿ ದುಡ್ಡಿಲ್ಲದೆ ನೌಕರಿ ಸಿಗದು ತುಂಬಾ ದುರ್ಲಭವಾಗಿದೆ. ಸುನೀಲ್, ಅಪ್ಲಿಕೇಶನ್ ಅಂತೂ ಕಳಿಸು. ತಾನಾಗಿಯೇ ಬಂದರೆ ಬರಲಿ, ಇಲ್ಲವೆಂದರೆ ಬೇಡ. ಸುನೀಲ್, ಹೋಗು, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಏನು 50,000? 50,000 ಹಣವಿದ್ದರೆ ಮೀಟರಿಯ ಬಡ್ಡಿ ಹಣವನ್ನು ಮಾಡಿದರೆ ದಿನಕ್ಕೆ 5ರಿಂದ 10,000 ಗಳಿಸಬಹುದು. ಈ ವಿಷಯ ಈ ದಟ್ಟಗೆಲ್ಲಿ ಗೊತ್ತಾಗಬೇಕು. ಬಾರುಪ್ಪ, ಬಾ. ಎಲ್ಲಿಗೆ ಹೋಗಿದ್ದೆ? ಅಪ್ಪ, ಮನೇಲಿ ಕುತ್ಕೊಂಡು ತುಂಬಾ ಬೇಜಾರಾಗಿತ್ತು. ಅದಕ್ಕೆ ಒಂದ್ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅಪ್ಪ, ಅದಿರಿ ಬಿಡು, ಅರ್ಜೆಂಟ್ ಆಗಿ ನಂಗೆ ಒಂದು 50,000 ರೂಪಾಯಿ ದುಡ್ಡು ಕೊಡು. ಏನಮ್ಮ, 50,000? ಏನಪ್ಪ ನೀವು? ಅಲ್ಲ, ಇಷ್ಟು ದೊಡ್ಡ ಶ್ರೀಮಂತರು ನೀವು, ಇಡೀ ಊರಿಗೆ ಕೋಟ್ಯಾಧೀಶ್ವರರು ನೀವು. ಅಂದಮೇಲೆ 50,000 ಕೇಳಿದ್ರೆ 50,000 ಅಂತಿದ್ದೀರಾ? ಯಾಕೆ ಇಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ದೀರಾ? ರೂಪ, ಯಾಕಮ್ಮ ಬೇಕು 50,000? ಯಾಕು ಇಲ್ಲಪ್ಪ, ನನ್ನ ಫ್ರೆಂಡ್ಸ್ ಎಲ್ಲ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರ ಜೊತೆಗೆ ನಾನು ಹೋಗ್ಬೇಕು ಅಂತ ಕೇಳಿದ್ದು. ಏನಮ್ಮ, 50,000 ತೆಗೆದುಕೊಂಡು ಪ್ರವಾಸ ಮಾಡಿದ್ರೆ ಅದರಿಂದ ನಮಗೇನಾದರೂ ಬಡ್ಡಿ ದೊರೆಯುವುದೇ? ರೂಪ, ನೋಡಮ್ಮ, ನಾನೇ ನಿನ್ನನ್ನು ಕರೆದುಕೊಂಡು ಆಮೇಲೆ ಆಲ್ ಇಂಡಿಯಾ ಟೂರ್ ಮಾಡಿಸುತ್ತೇನೆ. ಸದ್ಯಕ್ಕೆ ಬೇಡ. ಹೋಗಮ್ಮ, ಹೋಗು. ಅಬ್ಬಬ್ಬಾ, ಎಷ್ಟು ಸುಲಭವಾಗಿ ಕೇಳ್ತಾರಲ್ಲ, ನನಗಷ್ಟು ಬೇಕು ಇಷ್ಟು ಬೇಕು ಅಂತ. ಈ ದುಡ್ಡಿನ ಮಹತ್ವ ಈ ದಡ್ಡರಿಗೆ ಗೊತ್ತಾಗಬೇಕು. ಆದಷ್ಟು ಬೇಗ ಮದುವೆ ಮಾಡಬೇಕೆಂದರೆ 50,000 ವರದಕ್ಷಿಣೆ ಅಲ್ಲದೆ ವರ ಕಾಣಿಕೆ ಬೇರೆ ಕೊಡಬೇಕಂತೆ. ಸದ್ಯಕ್ಕೆ ಇವಳ ಮದುವೆ ಮಾಡುವುದೇ ಬೇಡ, ಆಮೇಲೆ ನೋಡಿದ್ರಾಯ್ತು. ಏನದು ನೋಡ್ರಿ ಅಪ್ಪ, ಹಾದಿ ಹಿಡಿದು ಬರ್ಬೇಕಾದ್ರ ಹಂಗ ದುರ್ಗವ್ರ ಬಾಣ ಬಂದಂಗ ತಕ್ಕ 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 ನಂಗ್ ಬಂದ ಹಾದು ನಾನು ಅಂದಿಲ್ರಿ. ನಮ್ಮ ಸಾವುಕಾರನಿಗೆ ಹೇಳ್ತೀನಿ ಅಂದಿದ್ದ ತಡ. ಮುಚ್ಚ ಬಾಯ್ ಚೆನ್ನಿ, ಹೇಳಿದಲ್ಲ. ಕಳ್ಕಳ್ರಿ ಸ್ವಲ್ಪ, ನೀವ್ಯಾಕಷ್ಟು ಅವಸರ ಪಡ್ತೀರಿ ಅಂತೀನಿ. ಅವ ಏನಂತ ಗೊತ್ತೇನ್ರಿ? ನಾನ್ ನಮ್ಮ ಸಾವುಕಾರನಿಗೆ ಹೇಳ್ತೀನಿ ಅಂದ. ಅದಕ್ಕ ಯಾವ ನೀನು ಸಾವುಕಾರ ಕರ್ಕೊಂಡು ಬಾ ಇಲ್ಲಿ, ಅವನ ಕೈ ಮುರಿತೀನಿ, ಬಾಯಿ ಮುರಿತೀನಿ, ಅದು ಮುರಿತೀನಿ, ಇದು ಮುರಿತೀನಿ ಅಂತ ಎಲ್ಲ ಹೇಳ್ತಾನ್ರಿ. ಅದ ನನಗ ಆದನ್ರಿ. ಅದ ಅಂದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ನನಗೆ ಈ ರೀತಿ ಬೊಗಳಿದ ಆ ಬೋಳೆ ಮಗನನ್ನು ಎಳೆದುಕೊಂಡು ಬಂದಿದ್ದರೆ ಕ್ಷಣಾರ್ಧದಲ್ಲಿಯೇ ಸುಟ್ಟು ಹಾಕುತ್ತಿದ್ದೆ. ಚೆನ್ನಿ, ಹೋಗು, ಮನೆ ಕೆಲಸ ನೋಡಿಕೋ. ಸಿಗ್ಲಿ ನನ್ನ ಮಗ, ಸಿಗಬು ಫೋನ್ ಕಟ್ಟು ಬಿಡ್ತೀನಿ. ಹೆಂಗಸ್ರ ಪೈಕ್ಯಾನ ಇವೆಲ್ಲ ಏನು ಎಮ್ಮಿ ಗಿಮ್ಮಿ ಸಗಣಿ ಹಾಕ್ಯಂದವ ಕಣ್ಣಾಗ ಪತ 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 ಗಯ್ಯಾಳ ಸ್ವಾಮಿದ ಆಗ ಮೈ ಮೇಲೆ ಕಬರ್ ಇಲ್ದಂಗ ಬರ್ತಾವ ನೋಡಪ್ಪ. ಏನದು, ಯಾರನ್ನ ಬೈತಿರುವಂತೆ ಕಾಣ್ತಿಯಲ್ಲ? ಅಲ್ರಿ ಅದೇನದ, ಅದು ಏನ ಬಂದಾಕಿ ಏನ ಕಾಣಲ್ಲ ಅಂತಾರಲ್ಲ, ಕರೆ ಐತಿ ನೋಡ್ರಿ. ಅಲ್ಲ ರೇಚನ, ಈಗ ಆದದ್ದಾದ್ರೆ ಏನದೆ?
ಸುಮ್ಮನೆ ಆದಿ ಹಿಡಿದು ಹೊಂಟಿದ್ನ ನನ್ನ ಪಾಡಿಗೆ ನಾನು ಮುಂದೆ ನೋಡಿ ಹೋಗುವಾಗ ನನಗೆ ಆದ ನನ್ ಕೂಡ ಜಗಳಕ್ಕೆ ಬರ್ಬೇಕೇನ್ರಿ ಆ ಹುಡುಗಿ ಏ ಹುಡುಗಿ ನೀನ್ ಹಿಂಗೆ ಮುಂದುವರಿದೆ ಅಂದ್ರ ನಮ್ಮ ಸಾವುಕಾರ್ಗೆ ಹೇಳ್ಬೇಕಾಗತ್ ನೋಡ ಅಂದ್ರ ಯಾವನ್ಲಾವ ನಿಮ್ ಸಾವುಕಾರ ತಿರ್ಬೋಕ್ ನನ್ನ ಮಗ ಕರ್ಕಂಬ ಇಲ್ಲೇ ಕಸ್ಬರ್ಗಿ ತಗೊಂಡ್ ನಿವಳ್ತೆ ಅಂದ್ರ ನೀರ್ ಅಂತ ಹೋದನ್ ಸುಡುಗಾಡ್ಗೆ ಮೀಸಿ ಬೋಳ್ಸಿ ಕತ್ತಿ ಮೇಲೆ ಕುಂದಿರ್ಸಿ ಊರ್ ತುಂಬ ಮೆರ್ಸೇನು ಅನ್ಬೇಕೇನ್ರಿ ದನಿ ಆ ಹುಡುಗಿ ಯಾವ ಹುಡುಗಿರೇ ಅವಳು? ನೀವು ಕಾಳಜಿ ಬಿಡ್ರಿ ಅಪ್ಪ ಕೇಳೇ ಇಲ್ಲ ಈಟದಾಡ್ರಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಅಂತಾಡ್ರಿ ಇನ್ನೊಂದು ಸಿಗಲ್ರಿ ಅವಳು ಜುಟ್ಟು ಹಿಡ್ದು ನಿನ್ ಕೈಯಾಗ ಕೊಡ್ತೀನಿ ಅಲ್ಲರೇ ಚೆನ್ನ ಆ ಹುಡುಗಿಗಾದ್ರೂ ಬುದ್ಧಿಲ್ಲ ಅಂದ್ರ ನೀನೀಗಾದ್ರೂ ತಿಳಿಬಾರ್ದೇನ್ಲೇ ಮತ್ತೆ ಉತ್ತಂಗಿ ಹುಲಿಗೆ ಅವನು ಹಾನಿ ಮಾಡಿ ಹೇಳ್ತೀನಿ ದನಿ ನನಗೆ ಬಂದ್ ಮೊದ್ಲಿಗೆ ಹಾಕ್ಯಾರಿ ಆದದ್ದು ಆ ಚೆನ್ನ ಇರ್ಲಿ ಬಿಡು. ಯಾರು ನಿನಗೆ ಆದ್ ಹೋದರು ಅನ್ನೋದು ನನಗೆ ಈಗ ಅರ್ಥವಾಯ್ತು. ಯಾಕ್ರಿ ಅಪ್ಪ ಕುಲಳ್ಯಾಗ ಏನಾರ ಮದುವೆ ಆಗಿದ್ದೀರಲ್ಲ ಜ್ಯೋತಿಷ್ಯ ಏನಾದಾರ ಕಲ್ತಿರೇನ್ರಿ ಹೇಳೋದು ಅಲ್ಲದೆ ಚೆನ್ನ ಸದ್ಯ ನಿನಗೆ ಗೊತ್ತಾಗುತ್ತದೆ. ನೋಡು ಚೆನ್ನ, ಮನೆ ಕೆಲಸಕ್ಕೆ ಒಂದು ಆಳಿಟ್ಕೊಂಡಿದ್ದೇನೆ. ಮತ್ತ್ಯಾಕ್ರಿ ಆಳ ಗುಣಕಲ್ ಇದ್ದಂಗ ನೀನಲ್ರೇ ನಾನ ಅಲ್ಲದೆ ಒಬ್ನ ಮಾಡಿ ಮಾಡಿ ನೆಡವಗೆತಿ ನಂದು ನೆಡವಗೆತಿ ಅಂತ ಆಗಲೆಲ್ಲ ಬಂದ್ ಹೇಳ್ತಿದ್ದಲ್ಲೇ ಅದಕ್ಕೆ ಸಾವುಕಾರ ಆಳಿನ ಕತಿ ನಿಮಗ್ ಗೊತ್ತಿದ್ದ ಐತಲ್ರಿ. ಉದಾಹರಣೆಗೆ ನಮ್ಮ ಅಂಡ ಬೀರಪ್ಪ ಮಾವ ಕಂಚಿಕೇರಿ ಸಿದ್ದಪ್ಪ ಮಾವ ಇವ್ರ ಆಮೇಲೆ ಮುದ್ದಿ ಬಸಪ್ಪ ಮಾವ ಇವ್ರಿಗೆಲ್ಲ ನೋಡ್ತೀರಿ ನೀವು ಕೆಲಸ ಐತಿರ್ಲಿ ಅಂದ್ರ ಅದು ಏನ್ ಕೊಡ್ರಿ ಮೊದ್ಲು ಆಮೇಲೆ ಕೆಲಸ ಅಂತಾರ್ರಿ. ಆ ಸ್ಯಾಮಿ ಒಳ್ಳೆಯವ್ನಿರ್ಬೇಕು ನೋಡ್ರಿ ಇದ್ದಾನೆ ಮೀಸಿ ಗೀಸಿ ಬರ್ಜರಿ ಬಿಟ್ಟಿರ್ಬೇಕು ಅವನು ನೋಡಿದ ಕೂಡ್ಲೆ ನಮ್ಮ ಶ್ರೀರಂಗರಾಯ ಸಾವುಕಾರ ಮನೆ ಆಳು ಇವನು ಅಂದಿರ್ಬೇಕ್ರಿ. ಇದು ನಮ್ಮ ಊರ್ನಾರ ಅವರಿ ಅವ ಅಲ್ಲಲೇ ಅಡಿಗೆ ಮಾಡಲಿಕ್ಕೆ ಹಾಕಿ ಅಡಿಗೆ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಆ ಚೆನ್ನೆ ಚೆನ್ನೆ ಬಂದಿನ್ರಿ ಅಪ್ಪ ಅಪ್ಪಾರ ಇವನಾರಿ ನನಗೆ ಹಾದ ಮಟ್ಟ ಹಾದ ನಿಮ್ಮ ಕೈ ಮುರಿತೀನಿ ಕಾಲು ಮುರಿದಿ ಅಂತ ನೀವನ ಬಾ ನೋಡಬಿಡ್ತೀನಿ ಬಾ. ಆ ಚೆನ್ನಿ ಸ್ವಲ್ಪ ಸಮಾಧಾನ ತೆಗೆದುಕೋ. ನಿಮ್ಮಿಬ್ಬರಿಗೂ ನಾನೇ ಸಾವುಕಾರ. ಇವಳನ್ನು ಅಡಿಗೆ ಕೆಲಸಕ್ಕೆ ಇಟ್ಕೊಂಡ್ರ ವಿಷಯ ನಿನಗೆ ಗೊತ್ತಿಲ್ಲದ ಕಾರಣ ಇಷ್ಟೆಲ್ಲ ರದ್ದಾಂತವಾಗಿದೆ. ಸಾವುಕಾರ ಈ ಬ್ಯಾವರ್ಸಿಗೆ ನೀವ ಸಾವುಕಾರ ಅನ್ನೋದು ನನಗೆ ಗೊತ್ತಿಲ್ಲಾರ್ದಲ್ಲ. ನಮಗೆ ಏನೋ ಅದು ಬಿಟ್ಟೆ ಸಾವುಕಾರ, ನನಗೆ ಕ್ಷಮ ಮಾಡ್ಬಿಡ್ರಿ ಸಾವುಕಾರ. ಯಪ್ಪ ಈ ಪಿಕ್ನಾಸಿಗೆ ನೀನ ಸಾವುಕಾರ ಅನ್ನೋದು ನನಗೆ ಗೊತ್ತಿಲ್ಲ. ಬಾಯಿಗೆ ಬಂದದ್ದಂತ ಮಾತಾಡಿದ್ ಕರೆ ಆಯ್ತ್ರಿ ಜನರ ನನ್ನನ್ನ ಕ್ಷಮಿಸ್ಬಿಡ್ರಿ. ಹೇಳಿ ಇಬ್ಬರನ್ನು ಕ್ಷಮಿಸಿದ್ದೇನೆ. ಹೋಗಿ ನಿಮ್ಮ ನಿಮ್ಮ ಕೆಲಸ ನೋಡಿಕೊಳ್ಳಿ. ಆದ್ರಿ ಅಪ್ಪರ ಅಲ್ರಿ ಹೋಗಿ ಬರ್ಲ. ಹಾ ಹೋಗು. ಏ ಚೆನ್ನ ನಿಂತ್ಕೋ. ಹೇಳ್ರಿ ಅಪ್ಪ. ನಾನಿಲ್ಲದ ಸಮಯ ನೋಡಿ ಈ ಸಾಹುಕಾರ ಮನೆಯಲ್ಲಿ ಇಲ್ಲದಾಗ ಈ ಚಂದನ ಹುಡುಗಿಯನ್ನು ಹಾಳಾಗಿ ಇಟ್ಟುಕೊಂಡಿದ್ದನೆಂದು ತಿಳಿದು ನಾನಿಲ್ಲದಾಗ ಏನಾರ ಗದ್ದಲ ಎಬ್ಬಿಸಿ ಈ ಸಾಹುಕಾರಿಗೆ ಏನಾರ ಕೆಟ್ಟ ಹೆಸರು ತಂದೆ ಅಂದ್ರ ನನ್ನ ಮನೆ ಕೆಲಸ ಬಿಡಿಸಿ ಒಚ್ಚಿ ಬಗ್ಗೆ ಒಂದ್ ಜೊತೆ ಕುರ್ಚಿ ಹಿಡ್ಕೊಂಡು ಕಳಿಸ್ತೀನಿ ನೋಡಿ ಕಳೆ ತೆಗೆದು. ನನ್ನ ಕರ್ಮ ಎಲ್ಲಿ ಹೋದ್ರ ತಪ್ಪಂಗಿಲ್ಲಪ್ಪ ನಾನು. ಅಲ್ರಿ ಎಲ್ಲ ಹಾಕಿದ ಆಧಾರ್ ಕಾರ್ಡ್ ರೀ ಫ್ರೀ ಅಂತಾಳ್ರಿ. ನಾನ್ ಏನ್ ಮಾಡ್ಲಿ ಅಕ್ಕಿ ಮನೆಗೆ ಹೋಗಿ ನಿಮ್ ಜೊತೆಗೆ ರೈತರ ಆರಾಮಾಗಿರ್ತೀನಿ ದನಿ. ಇದನ್ನ ಮಾತ್ರ ನೀನ್ ತಿಳ್ಕೋಬೇಕು. ಮತ್ತೇನಾರ ಗದ್ದಲ ಎಬ್ಬಿಸ್ತೆ ಅಂದ್ರ ಬರ್ತೀನಿ ತಾಡ್ರಿ.
ಯಾರು? ನಾನು ಯಾರಾದರೇನು, ನೀನು ಯಾರು, ನಿನ್ನ ಹೆಸರೇನು, ಎಲ್ಲಿಂದ ಬಂದೆ, ಏಕೆ ಬಂದೆ ಅನ್ನೋದು ನನಗೆಲ್ಲ ಗೊತ್ತು. ಆದರೆ ನಾನು ಯಾರು ಎಂಬುದು ನಿನಗೆ ಗೊತ್ತಿಲ್ಲವೇ? ನೀವ್ ಯಾರಾದ್ರೆ ನನಗೆ ಒಂಟಿ ಹೆಣ್ಣಿನ ಜೊತೆಯಲ್ಲಿ ಇಂಥ ಸಲ್ಲಾಪ ಸರಿಯಲ್ಲ. ಮೊದಲು ದಾರಿ ಬಿಡಿ, ನಾನು ಹೋಗ್ಬೇಕು. ಇಲ್ಲ, ಏಕೆ ನನ್ನೊಂದಿಗೆ ಮಾತನಾಡಲು ಮನಸ್ಸಿಲ್ಲವೇ? ನೋಡಿ, ಪರಿಚಯವಿಲ್ಲದ ಪರಪುರುಷರ ಜೊತೆಯಲ್ಲಿ ಮಾತನಾಡುವಂತ ಅವಶ್ಯಕತೆ ನನಗಿಲ್ಲ. ಕೋಪಿಸಿಕೊಳ್ಳದಿರು ಕೋಮಲೆ. ಈ ನಿನ್ನ ಕೆಂಪಾದ ಕೆಂದುಟಿಯನ್ನು ಕಂಪನ್ನುಂಡು ನಿನ್ನ ಕೈ ಹಿಡಿಯಲು ನಾನು ಆತುರದಿಂದ ಬಂದಿರುವೆ. ನಾನು ಈ ನಿನ್ನ ಸೌಂದರ್ಯದ ಸವಿಯನ್ನು ಸವಿಯಲು ಅವಣಿಸಿ ಆತುರದಿಂದ ಬಂದಿರುವೆ. ನಾನು ಮಧು ತುಂಬಿದ ಜೇನುಗೂಡಿನಂತಿರುವ ನಿನ್ನ ಹೃದಯದೊಂದಿಗೆ ಮಿಲನವಾಗಬೇಕೆಂಬ ಆಸೆಯಿಂದ ಬಂದಿರುವೆ. ನಾನು ದೈತ್ಯನ ಈ ನಿನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಎಂದು ಕೂಡ ನನ್ನ ಮುಂದೆ ಬಿಚ್ಚಿಡಲು ಬರಬೇಡ. ಆ ನಿನ್ನ ಜೀವನ ಎನ್ನುವ ಪುಸ್ತಕದ ಭವಿಷ್ಯದ ಪುಸ್ತಕವನ್ನ ಒಮ್ಮೆ ಆ ಪುಟವನ್ನ ತೀರಿ ನೋಡಿ ಹೆಜ್ಜೆ ಮುಂದಕ್ಕಿಡ. ಭೂತ ಭವಿಷ್ಯತ್ ಕಾಲಗಳ ವಿಚಾರ ವಿನಿಮಯ ನನಗೆ ಬೇಕಾಗಿಲ್ಲ. ಕೈಗೆ ಸಿಕ್ಕ ಕನ್ನಿಕೆಯನ್ನು ಬಿಟ್ಟು ಕೊಡುವಂತ ಮತೀನನೂ ನಾನಲ್ಲ. ಆತುರದಿಂದ ನಿನ್ನಡಿಗೆ ಅಡಿಯನ್ನಿಟ್ಟು ಬಯಸಿ ಬಂದಿವೆ ಲಿಂಗನ ಬರೆಯದೆ ತವಕಿಸಿ ತಳಮಳಗೊಳ್ಳುತ್ತಿರುವ ನನ್ನ ಮನಮಂದಿರಕ್ಕೆ ನೀ ನೀಡಬೇಕು ನಿನ್ನ ಪ್ರೇಮ ಲಿಂಗನ. ಒಂದು ಒಂಟಿ ಹೆಣ್ಣನ್ನ ಈ ರೀತಿ ನಡುದಾರಿಯಲ್ಲಿ ಇಳಿದು ನಿಲ್ಲಿಸಿ ಈ ರೀತಿ ಮಾತನಾಡಿಸೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನ್ನ ಜನ್ಮಕ್ಕೆ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ದೂರ ಆಗೋ ದುರಾತ್ಮ. ನಿನ್ನಿಂದ ದೂರ ಆಗೋದು ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಮನಸ್ಸನ್ನು ಚಂಚಲಗೊಳಿಸಿರುವ ಈ ನಿನ್ನ ಭವ್ಯ ಭಂಗಿಗಳು ಪುತಲಿತವಾಗಿ ಅರಳಿದ ಕುಸುಮದಂತಿರುವ ಈ ನಿನ್ನ ಅಲೌಕಿಕ ಸೌಂದರ್ಯದ ರೂಪರಾಶಿ ಪಂಜರದಿಂದ ಊದೋಟಕ್ಕೆ ಬಿಟ್ಟ ಜಿಂಕೆಯಂತೆ ನಿನ್ನ ಬದುಕುವ ದೇಹವನ್ನು ನೋಡಲು ನನ್ನ ಎರಡು ಕಣ್ಣುಗಳು ಸಾಲದಾಗಿವೆ. ಹೆಣ್ಣು ನೋಡಲು ಜಿಂಕೆ ಅಂತಿದ್ದಾಳೆ ಎಂದು ಅವಳನ್ನು ಮುಟ್ಟೋದಕ್ಕೆ ಹೋದ್ರೆ ಸಿಂಹಿಣಿ ಆಗ್ತಾಳೆ ಕಣು. ಅದೇ ಅವಳನ್ನ ಕೆಣಕಿದ್ದೆ ಆದ್ರೆ ಕೆಂಡದುಂಡೆ ಆಗುತ್ತಾಳೆ. ಆ ಕೆಂಡದುಂಡೆಯನ್ನ ಮುಟ್ಟಿ ನಿನ್ನ ಜೀವನವನ್ನ ಸುಟ್ಟು ಭಸ್ಮ ಮಾಡ್ಕೋಬೇಡ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಈ ನಿನ್ನ ಮೋಹ ಎನ್ನುವ ಮಾಯದ ಪರದೆಯನ್ನು ಬಿಚ್ಚ ಹಾಕಿ ಹೊರಡು ಇಲ್ಲಿಂದ. ಕೋಪದಿಂದ ಕೆರಳದಿರು ಬಾಲೆ. ನಿನಗಾಗಿ ನನ್ನ ಋಗ್ಭೂಮಿಯಲ್ಲಿ ಉದಿಗಿರುವ ಅಂಬಲ ಅಮಿತವಾಗಿದೆ. ನಿನ್ನ ಸೌಂದರ್ಯಕ್ಕೆ ಬೆರಗಾಗಿ ಚಿತ್ತ ಚಾಂಚಲ್ಯಕ್ಕೆ ಮಿತಿ ಇಲ್ಲದೆ ಉತ್ಸಾಗರದಲ್ಲಿ ನವಚೇತನ ಉದ್ಗಮಿಸಿ ಉತ್ತಂಜನ ಕೊಡುತ್ತಿದೆ. ಪ್ರತಿಗಿಂತ ಮಿಗಿಲಾದಿ ಈ ನಿನ್ನ ಸುಕೋಮಲ ದೇಹವನ್ನು ಅಪ್ಪಿ ಆನಂದಿಸಲು ಬಿಡಲಾರೆ. ಬಾ. ಒಂಟಿ ಹೆಣ್ಣು ಸಿಕ್ಕಿದ್ದಾಳಿದ್ದು ಏನು ಹೇಳಿದ್ರು ಕೇಳ್ತಾಳೆ ಅಂತ ಅವಳನ್ನು ಮುಟ್ಟೋದಕ್ಕೆ ನೀನು ಮುಂದಾಗಿದ್ದೆ ಆದ್ರೆ ಅಡಿ ಇಟ್ಟ ಆ ಹೆಜ್ಜೆಯಲ್ಲೇ ಆ ನಿನ್ನ ಕೆನ್ನೆ ಕೆಂಪಾದಿತು ಜೋಕೆ. ಮುತ್ತು ಬಾಯಿ ಉತ್ತು ಎಣ್ಣೆ ಕ್ಷುಲ್ಲಕ ಮಾತುಗಳನ್ನಾಡಿ ಕೆರಳಿಸಿದರು ಈ ಕ್ರೋಧಾಗ್ನಿಯ ಕಿಡಿಯನ್ನ. ನಿನ್ನಂತವನ ಮಾತುಗಳಿಗೆಲ್ಲ ಹೆದ್ರಿ ನಿನ್ನ ಬಳಿಗೆ ಬೀಳುವಂತವಳು ಅಂತ ತಿಳಿದುಕೊಂಡಿದ್ದೀಯಾ ಈ ಹೆಣ್ಣನ್ನ? ಈಗಾಗಲೇ ಈ ನನ್ನ ಜೀವನ ಎನ್ನುವ ಮುಂಬಾಳಿನಲ್ಲಿ ಸಾಕಷ್ಟು ನೊಂದು ಬೆಂದು ಹೋಗಿದ್ದೀನಿ. ದಯವಿಟ್ಟು ನನಗೆ ಮತ್ತಷ್ಟು ತೊಂದರೆ ಕೊಡದೆ ಹೊರಟೋಗೋ ಇಲ್ಲಿದ್ದ. ನಿನ್ನ ಮುಂಬಾಳಿನ ಸುಖಕ್ಕೋಸ್ಕರ ನೀನಿಷ್ಟೊಂದು ಪರಿತಪಿಸಬೇಕಾಗಿಲ್ಲ. ನಿನ್ನನ್ನು ನಿನ್ನನ್ನು ಸಂಪತ್ತಿನ ಸುಖದ ಸುಪ್ಪತ್ತಿಗೆ ಮೇಲೆ ತೋಲಾಡುವಂತೆ ಮಾಡುತ್ತೇನೆ ಬಾಪ್ರಿಯೇ. ಆ ನಿನ್ನ ಸುಖದ ಸಂಪತ್ತಿಗೆ ಆಸೆಗೋಸ್ಕರ ಕಂಡವರಿಗೆ ಸೆರಗಾಸಿ ಸುಖ ನೋಡುವಂತ ಹೇಸಿಗೆ ಹೆಣ್ಣು ಅಂತ ತಿಳಿದುಕೊಂಡಿದೆಯೇನೋ ನನ್ನನ್ನ? ಅಂತ ಹೆಣ್ಣಿಗೆ ಜಾತಿಗೆ ಸೇರಿದ ಹೆಣ್ಣಲ್ಲ ನಾನು. ಸಾಕು ಮಾಡು ನಿನ್ನ ಸೊಲ್ಲನ್ನ. ಆ ಕಟುಕನ ಕೈಗೆ ಸಿಕ್ಕ ರತಿಯು ಕುರಿಯು ಕಿರಿಚಿದಲು ಕರುಣೆಯಿಂದ ಕೈ ಬಿಡುವನೇ
ಆ ಕಟುಕ ಈ ರಸಿಕನ ಕೈಗೆ ಸಿಕ್ಕ ರತಿಯು ಬಿಟ್ಟು ಕೊಡಲೆ. ಓ ಹೇಳು, ಒಳ್ಳೆಯ ಮಾತಿನಿಂದ ನಿನ್ನೆದೆಯ ಸವಿಜೆಯನ್ನು ಸವಿಯಲು ಅನುಮತಿ ಕೊಡುವೆಯೋ ಅಥವಾ ಬಲಾತ್ಕಾರದಿಂದ ಬಿಗಿದಪ್ಪಲು? ನಿನಗೆ ಕೈ ಮುಗಿದು ಕನಿಕರದಿಂದ ಅದೆಷ್ಟು ಬೇಡಿದ್ರು ಕೂಡ ಕಿಂಚಿತ್ತು ಕೂಡ ಕನಿಕರ ಬರಲಿಲ್ವಲ್ಲ. ನೀನು ಒಬ್ಬ ಮನುಷ್ಯನ. ಈ ಕಾನೂನದಲ್ಲಿ ಒಂಟಿ ಹೆಣ್ಣು ಸಿಕ್ಕಿದ್ದಾಳಿದ್ದು ಹತ್ತು ಮೀರಿ ಆ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಹೊರಟಿರುವೆಯಲ್ಲ. ಆ ಬ್ರಹ್ಮ ಬರೆದ ಹಣಬರವನ್ನ ಕೂಡ ಬದಲಾಯಿಸಿಕೊಂಡು ಹೋಗಬೇಕಾದೀತು ನೀನು. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ನನ್ನ ಬಿಟ್ಟು ಬಿಡು. ಬಿಟ್ಟು ಬಿಡಲೇ? ಅತಿಕಲ್ ಸಮರ್ಥವಾದ ಕಾಮದ ಉಕ್ಕುತ್ತಿರುವಾಗ ನಿನ್ನ ಅನುಕಂಪದ ಮಾತು ಕೇಳುವಷ್ಟು ಸಹನೆ ನನ್ನಲ್ಲಿಲ್ಲ. ಏನನ್ನುವೇ? 16ರ ಹರೆಯದ ಹೆಣ್ಣಾದ ನಿನ್ನನ್ನು ಅಪ್ಪಿ ಆನಂದಿಸಲೇ ಬಿಡಲಾರೆ. ಮನುಷ್ಯತ್ವವಿಲ್ಲದ ಮರ್ಕಟ. ನೀನು ಒಬ್ಬ ಮನುಷ್ಯನೇನು? ಒಂಟಿ ಹೆಣ್ಣು ಸಿಕ್ಕಿದ್ದಾಳಿದ್ದು ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಮುಂದಾಗ್ತಾ ಇದೆಯಲ್ಲ. ನೀನು ಒಬ್ಬ ಮನುಷ್ಯನ. ನೋಡು, ನಿನಗೆ ಕೈ ಮುಗಿದು ಬೇಡಿದ್ರು ಕೊಡ್ರು ಸ್ವಲ್ಪ ಕೂಡ ಕರುಣೆ ಎನ್ನದೆ ಬಾರಲಿಲ್ವಲ್ಲ. ನೀನು ಇದೇ ರೀತಿ ಹದ್ದು ಮೀರಿ ನಡೆದಿದ್ದೆ ಆದ್ರೆ ಆ ಬ್ರಹ್ಮ ಬರೆದ ಹಣೆ ಬರವನ್ನ ಕೂಡ ಬದಲಾಯಿಸಬೇಕಾದಿತ್ತು ಜ್ಯೋತಿ. ಉನ್ಮತ್ತಳೆ, ಇಂಥ ಪಲ್ಲು ಬೆದರಿಕೆಗೆಲ್ಲ ಬೆದರುವನಲ್ಲ ಈ ಸುರೇಂದ್ರ. ಸುಮ್ಮನೆ ಅತಿಯಾಗಿ ತೀರಿ ಆವೇಶಗೊಳ್ಳದೆ ಅರ್ಪಿಸುವ ಈ ಮನ್ಮಥನಿಗೆ ನಿನ್ನ ಮನದ ಮಹಾನಂದವನ್ನ. ಕಾಪಾಡಿ ಅಲ್ಲ, ಯಾರಾದ್ರೂ ನನ್ನ ಕಾಪಾಡಿ. ಯಾವನ್ಲೇ ನೀನು? ಏನಂದ್ರ ಹರ್ಕಂತಿನ ಅಣ್ಣಂತ ಮಾಡಿ ಏನ ತಿರ್ಬೋಕ್ ನನ್ನ ಮಗನ. ನಿನ್ನಂತ ಪರದೇಶನ ಮಕ್ಕಳನ್ನ ಜೀವಂತ ಉಗಿಬೇಕು. ಚೆನ್ನ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ ಕಾಪಾಡಿ. ನಿನ್ನನ್ನು ಅದೆಷ್ಟು ಹಾಡಿ ಹೋಗಲಿ ಕೊಂಡಾಡಿದ್ರು ಕೂಡ ತಂದೆ. ಏನ್ರಿ ಅವರ ನಿಮ್ಮಂತರ ಬಾಯಾಗ ಇಂಥ ದೊಡ್ಡ ಮಾತು? ಅಲ್ರಿ ಅವರ, ನಮ್ಮ ಸಾವುಕಾರ ಮಗ ಇವನು ಒಂದೇ ಮನೆಯಾಗ ಬೆಳೆದು ದೊಡ್ಡವರಾದಾರ್ರಿ. ಆದ್ರ ಗುಣದಾಗ ಮಾತ್ರ ಭಾಳ ಫರಕ್ ಅದಾವ ನೋಡ್ರಿ. ಈ ನಮ್ಮ ಸಾವುಕಾರ ಮಗ ಅದಾನಲ್ರಿ, ಅವ ದೇವ್ರಂತ ಮನುಷ್ಯ ಅದನ್ರಿ. ಇವದನ್ರಿ ಹಲ್ಕಟ್ ನನ್ನ ಮಗ. ಈಗ ಓಡೋದಲ್ಲ, ಬರೀ ಇಂಥ ಹಲ್ಕಟ್ ದಂಧೆನ ಮಾಡ್ಕೊಂತ ಊರಾಗ ಅಡ್ಡಾಡ್ತಾನ ನೋಡ್ರಿ. ಇವ ಈಗಿನ ಕಾಲಮಾನ ಭಾಳ ಸೂಕ್ಷ್ಮ ಐತ್ರಿ ಅವರ. ನಿಮ್ಮಂತ ಒಂಟಿಯನ್ನು ಒಬ್ಬೊಬ್ರ ತಿರುಗಾಡ ಕಾಲ ಅಲ್ರಿ. ಅಂದಂಗ ನೀವ್ಯಾಕ್ರಿ ಅವರ ಇತ್ತಾಗ? ಅದು ನಮ್ಮ ಅಣ್ಣನವರು ಶ್ರೀಮಂತರ ಮನೆಗೆ ತೋಟದ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ನೋಡಿಕೊಂಡು ಬರೋಣ ಅಂತ ಬಂದೆ. ಅಣ್ಣ, ನಿನ್ನಲ್ಲಿ ಒಂದು ಪ್ರಾರ್ಥನೆ. ಏನ್ ಹೇಳ್ರಿ ಅವರದ? ನೋಡಿ, ಇಲ್ಲಿ ನಡೆದ ಈ ಘಟನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಯಾರ ಮುಂದೆ ಪ್ರಸ್ತಾಪ ಮಾಡಿ ಮಾತಾಡಬೇಡ. ದೇವರಾಣಿ ಮಾಡಿ ಹೇಳ್ತೀನಿ ಅವರ. ಈ ವಿಷಯನ ನಾನು ಯಾರ ಇದ್ರಿಗೆ ಹೇಳೋದಲ್ಲ. ನಡ್ರಿ ಹಂಗಾರ ಹೋಗೋಣ. ದೇವ ದಯಗಣ, ನನ್ನ ಬಾಳಿಗೆ ಮುಸುಕು ಹಾಕಿರುವ ಕಾರ್ಮೋಡಗಳನ್ನು ಚೆದರಿಸಿ ಬೆಳಕು ನೀಡಲಾರಿಯ ತಂದೆ. ಕೇವಲ ಎರಡೇ ಜೀವಿಗಳ ತುತ್ತಿನ ಚೀಲ ತುಂಬಲಾರದಷ್ಟು ಸತ್ವಹೀನವಾಯಿದೆ ಈ ಬಡಶೇಖರನು ಪಡೆದ ಪದವಿ. ಲಂಚವೆಂಬ ಉನ್ನತವಾದ ಮಂಚದಲ್ಲಿ ಮಿಂಚುತ್ತಿರುವ ಉನ್ನತ ಅಧಿಕಾರಿಗಳಿಗೆ ಕೈ ಮುಂದು ಮಾಡಿ ಕಾಲಿಡಿದ ಸಾಲ ನೌಕರಿ ಕೇಳಿದರೆ ಕೊಲ್ಲದೆ ಅಧಿಕಾರಿಗಳು ಸಹ ಕಣ್ಣೆತ್ತಿ ನೋಡಲಾರರು ನಮ್ಮಂತ ಬಡ ಅಧಿಕಾರಿಗಳನ್ನು. ಕೊನೆಯವರೆಗೂ ಶ್ರೀಮಂತರು ದರ್ಪ ದೌರ್ಜನ್ಯಗಳ ಮೆರೆಯುವ ಕಾಲ. ಕೊನೆಗೂ
ಬಡವರು ಒಟ್ಟಿಗೆ ಕೂಳಿಲ್ಲದೆ ಅಕಾಲ ಮರಣಕ್ಕೆ ತುತ್ತಾಗುವ ಕಾಲ. ಹೀಗಿದೆ ಈ ಬಡವರ ಬಾಳಿನ ಭವಿಷ್ಯದ ನೋಟ. ಪ್ರಾಯದ ಮೆಟ್ಟಿಲಲ್ಲಿ ಕಾಲಿಟ್ಟಲಲ್ಲ ತಂಗಿ, ಅಸಬಳಿಯ ಮೇಲೆ ಪವಡಿಸಿ ಅರಿಸಿದ ಕುಂಕುಮವನ್ನು ಪಡೆಯುವ ಸುಸಂದರ್ಭವನ್ನು ಆ ಭಗವಂತ ಯಾವಾಗ ದಯ ಪಾಲಿಸುವನು ನನಗೊಂದು ತಿಳಿಯದಂತಾಗಿದೆ. ಮೈ ಮುಚ್ಚಲು ಬಟ್ಟೆ ಇಲ್ಲ, ಹೊಟ್ಟೆ ತುಂಬ ಅನ್ನವಿಲ್ಲ. ಬಿಸಿ ಬಿಸಿರು ಹಾಕುತ್ತಿರುವಲ್ಲ ತಂಗಿಯ ಮುಖವನ್ನು ನೋಡಿದರೆ ದುಃಖ ಹುಮ್ಮೆಳಿಸುತ್ತದೆ. ಪರಿಸ್ಥಿತಿ ನಿಂತಿರುವಾಗ ನನಗೆ ದಾರಿ ಕಾಣದು, ದಿಕ್ಕು ದೋಚದಂತಾಗಿದೆ. ತಲ್ಲೇ ಶ್ರೀ ಬಸವೇಶ್ವರ ನನಗೆ ನೀನೇ ದಾರಿ ತೋರಿಸುತ್ತಲ್ಲೇ ದೇವ, ನೀನೇ ದಾರಿ ತೋರಿಸಪ್ಪ. ಶೇಖರ್, ಏನಿದು ನಿನ್ನ ವ್ಯವಸ್ಥೆ? ಸಂಸಾರ ಸಮುದ್ರದಲ್ಲಿ ನೆರೆತೊರೆಗಳಿಗಂಜದೆ ತೇಲುತ್ತ ದಡವ ಮುಟ್ಟುವ ಬಡ ಶೇಖರ, ಸ್ವತಂತ್ರವಾದ ಬಡ ಶೇಖರನ ಬಾಳು ಧೋಣಿಯೇ ಈ ನಿದರ್ಶನ. ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದ ನೀನು ಇಂಥ ಕಾಯಕಕ್ಕೆ ಕೈ ಹಾಕುವುದೇ? ಮರ್ಯಾದೆಯಿಂದ ಬಾಳಿ ಬದುಕಬೇಕೆಂಬವನಿಗೆ ಯಾವ ದುಡಿಮೆಯಾದರೇನು? ಪದವೀಧರನಾದ ಪ್ರಬಲವಾದ ಭ್ರಮೆಯನ್ನು ಬದಿಗಿಟ್ಟು ನನ್ನಂತ ಬಡ ವಿದ್ಯಾವಂತ ಬದುಕಬೇಕೆಂಬವನಿಗೆ ಇದು ಒಂದು ಸತ್ಯ ಸಾಧನ. ಆಮ್ ಶೇಖರ್, ನಮ್ಮ ಫ್ಯಾಕ್ಟರಿಯಲ್ಲಿ ಕ್ಲರ್ಕ್ ಅಂತ ಕೆಲಸ ಇದೆ, ಮಾಡುವೆಯಾ? ಏನು, ನಿಮ್ಮ ಫ್ಯಾಕ್ಟರಿಯಲ್ಲಿ ನನಗೆ ನೌಕರಿ ಕೊಡ್ತಿರುವಿರ? ಸಾರ್, ನೀವು ಆಡುತ್ತಿರುವ ಮಾತು ಸತ್ಯವಾದ ಮಾತು. ನೀನೇನು ನನಗೆ ಅಪರಿಚಿತನಲ್ಲ, ನೀನೊಬ್ಬ ನನ್ನ ಆತ್ಮೀಯನೆಂದು ಭಾವಿಸಿದ್ದೇನೆ. ಲಕ್ಷಾಂತರ ರೂಪಾಯಿಗಳ ವ್ಯವಹಾರ ನನ್ನ ಕೈಯಿಂದಲೇ ನಡೆಯುತ್ತಿರುವಾಗ ನಿನಗೊಬ್ಬನಿಗೆ ನೌಕರಿ ಕೊಡುವುದರಲ್ಲಿ ನನಗೇನು ಕಡಿಮೆಯಾಗಲಾರದು. ಧನ್ಯನಾದೆ. ಇಲ್ಲಿಗೆ ನನ್ನ ಜನ್ಮ ಸಾರ್ಥಕವಾಯಿತು, ನಿರಾಶೆ ದೂರಾಯಿತು. ಕಡು ತಾಪದಿಂದ ಕಂಗಲಾಗಿ ತಿರುಗುತ್ತಿರುವ ನನ್ನ ಕಂಟಕ ಇಂದಿಗೆ ಬಯಲಾಯಿತು ಸರ್. ಸತ್ಯವಾಗಿಯೂ ನೀವು ನಮ್ಮ ಪಾಲಿನ ದೇವರು. ನಿಮಗೆ ಯಾವ ರೀತಿಯಿಂದ ಕೃತಜ್ಞತೆ ಸಲ್ಲಿಸಬೇಕೆಂಬುದು ನನಗೆ ತಿಳಿಯದಂತಾಗಿದೆ. ಹುಟ್ಟಿದಂದಿನಿಂದ ಬಡತನದ ಬವಣಿಯಲ್ಲಿ ಬೆಂದು ಸಾಲಗಾರರ ಸೂಲಕ್ಕೆ ಸಿಲುಕಿದ ಎಂದು ನಿಮ್ಮಿಂದ ನನಗೆ ತುಂಬಾ ಉಪಕಾರವಾಯಿತು. ನನಗೆ ಒದಗಿರುವ ಭೀಕರವಾದ ಬಡತನ ಬಯಲಾಗಿ ನಿಮ್ಮಿಂದ ಸುಭಿಕ್ಷೆಯ ಕಾಲ ಕಾಣುವ ಸುಯಾಗ ಬಂದಿತ್ತು. ಈ ವಿಷಯವನ್ನು ನನ್ನ ತಂಗಿ ಕೇಳಿದರೆ ಅವಳು ಎಷ್ಟು ಸಂತೋಷ ಪಡೆಯುತ್ತಾಳೋ ಏನೋ ನನಗೆ ತಿಳಿಯದಂತಾಗಿದೆ. ನಿನ್ನ ತಂಗಿ? ನನ್ನ ತಂಗಿ ದೀಪ. ನನಗೆ ನೌಕರಿ ಸಿಕ್ಕ ವಿಷಯವನ್ನು ಅವಳು ಕೇಳಿದರೆ ಅವಳ ಸಂತೋಷಕ್ಕೆ ಮೇರೆ ಇಲ್ಲದಂತಾಗಿದೆ. ಅಂದಾಗೆ ಇನ್ನು ನಿನ್ನ ತಂಗಿ ಮದುವೆಯಾಗಿಲ್ಲವೇ? ಇಂದಿನ ಕಾಲದಲ್ಲಿ ವರದಕ್ಷಿಣೆ ಇಲ್ಲದೆ ವಧುವಿನ ಕೈ ಹಿಡಿದು ಕರೆವಡೆಸರ ಕಟ್ಟುವ ಪುಣ್ಯಾತ್ಮರು ಇದ್ದಾರೆ. ವರದಕ್ಷಿಣೆ ಕೊಡಲು ಹಾಗದ ಬೆಳೆದು ನಿಂತಲ್ಲ ತಂಗಿಯ ಮನೆ ಹಾಗೆ ನಿಂತು ಹೋಗಿದೆ. ಅವಳ ಅದೃಷ್ಟ ಹೇಗಿದೆಯೋ, ಅವಳ ಕೈ ಹಿಡಿಯುವ ಪುಣ್ಯಾತ್ಮರು ಎಲ್ಲಿರುವುದು ಏನೋ ನನಗೆ ಒಂದು ತಿಳಿಯದಂತಾಗಿದೆ ಸರ್, ಒಂದು ತಿಳಿಯದಂತಾಗಿದೆ. ನೀನನ್ನುವುದು ನಿಜವೇ ಇದೆ. ಇಂದಿನ ಕಾಲದಲ್ಲಿ ಎಣ್ಣೆ ಎತ್ತವರ ಬಾಳು ತುಂಬಾ ಚಿಂತಾಜನಕವಾಗಿದೆ. ವರದಕ್ಷಿಣೆ ಕೊಟ್ಟು ಮಗಳ ಮದುವೆ ಮಾಡಿ ಕೊಡಲು ಸಾಧ್ಯವಾಗದೆ ಯಾವನೋ ಒಬ್ಬ ಮುದುಕನಿಗೆ ದಾರೆ ಎರೆದು ಪ್ರಾಪ್ತ ವಯಸ್ಸಿನ ಹೆಣ್ಣಿನ ಬಾಳನ್ನು
ಹಾಳು ಮಾಡುತ್ತಾರೆ. ಹಾಗಾದರೆ ನಾನು ಮಾತ್ರ ಹಾಗೆ ಮಾಡಲಾರೆ ಸರ್. ನನ್ನ ತಂಗಿಯನ್ನು ಉತ್ತಮವಾದ ವರನಿಗೆ ಕೊಟ್ಟು ಅವಳ ಬಾಳು ಭವಿಷ್ಯ ಬಂಗಾರವಾಗುವಂತೆ ಮಾಡುವೆ. ಅಧಿಕಾರಿಗಳ ಎತ್ತರದಷ್ಟು ಹಣ ಸುರಿವಿದರು ಈ ನೌಕರಿ ದೊರೆಯದೆ ಇಂದಿನ ಕಾಲದಲ್ಲಿ ನನ್ನಿಂದ ಏನೇನೋ ಅಪೇಕ್ಷಿಸದೆ ಕರೆದು ನೌಕರಿ ಕೊಟ್ಟಿರುವಿರಲ್ಲ. ಈ ನಿಮ್ಮ ಆಶೀರ್ವಾದದಿಂದ ನನ್ನ ತಂಗಿಯ ಮದುವೆಯನ್ನು ಸುಲಭವಾಗಿ ನೆರವೇರಿಸಬಲ್ಲೆ ಸರ್, ಸುಲಭವಾಗಿ ನೆರವೇರಿಸಬಲ್ಲೆ. ನಿಮ್ಮ ಈ ಉಪಕಾರಕ್ಕೆ ನಾನು ಯಾವ ರೀತಿ ಪ್ರತ್ಯುಪಕಾರ ಸಲ್ಲಿಸಬೇಕೆಂಬುದು ನನಗೆ ತಿಳಿಯದಂತಾಗಿದೆ. ನಾನು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ತೀರಿಸಬೇಕೆಂಬ ಭಾವನೆ ನಿನ್ನಲ್ಲಿದ್ದರೆ ನನ್ನದೊಂದು ಮಾತು ಹೇಳಿ ಸರ್. ಅದು ಯಾವ ಮಾತು ಸಂಕೋಚ ಪಟ್ಟುಕೊಳ್ಳದೆ ಹೇಳಿ. ಬಡತನವೆಂಬ ಭಯಂಕರವಾದ ತೆರೆಗಳಿಗೆ ಸಿಲುಕಿ ಬುಡುಮೇಲಾಗುತ್ತಿರುವ ಸಂಸಾರ ಧೋಣಿಯನ್ನು ಸುರಕ್ಷಿತವಾದ ಒಂದು ದಡಕ್ಕೆ ತಲುಪಿಸಿದ ನಿಮ್ಮಂತ ದೇವ ಮಾನವರಿಗೆ ನನ್ನ ಪ್ರಾಣವನ್ನಾದರೂ ಕೊಟ್ಟು ಪ್ರತ್ಯುಪಕಾರ ಮಾಡಲು ನಾನು ಸಹ ಸಿದ್ಧನಿದ್ದೇನೆ. ಹಾಗಾದರೆ ಬೆಳೆದು ನಿಂತಿರುವ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ. ಸುರೇಂದ್ರ ನೋಡು, ವಿಚಾರ ಮಾಡು. ಇದರಿಂದ ನೀನು ಕೂಡ ಲಕ್ಷಾಂತರ ರೂಪಾಯಿಗಳ ಅಧಿಪತಿಯಾಗಬಹುದು. ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ, ನನ್ನ ಮಾತಿಗೆ ಒಪ್ಪು. ಮುಚ್ಚುವೆ. ನೀನು ಇಂಥ ಮೋಸಗಾರನ ಪರಿಚಯ ಮೊದಲು ತಿಳಿದಿದ್ದರು. ಈ ನಿನ್ನ ಮೃದು ಮಧುರ ಮಾತುಗಳನ್ನು ಕೇಳಿ ಈಗ ಲಾದರ ದುಷ್ಕೃತ್ಯದಿಂದ ದೂರಾಗಿ ಒಳ್ಳೆಯ ವ್ಯಕ್ತಿಯಾಗಿ ಪರಿವರ್ತನೆಗೊಂಡಿರಬಹುದು ಎಂದುಕೊಂಡಿದ್ದೆ. ಸ್ವಾಲಲನ್ನು ಸಿಂಹಾಸನದ ಮೇಲೆ ಕುರುಳಿಸಿದರೆ ಅವರು ನರಕವನ್ನು ಮೋಸಿಸುವುದು ಬಿಡುವುದಿಲ್ಲ. ಶೇಖರ್, ಬಾಯಿಗೆ ಬಂದ ಹಾಗೆ ಬೊಗಳಬೇಡ. ತಾನಾಗಿ ಬಯಸಿ ಬಂದ ಭಾಗ್ಯವನ್ನು ಛಲದಿಂದ ಬೀದಿಗೆ ತಳ್ಳಿದರೆ ಭಯಂಕರವಾದ ಬಾಧೆಯಿಂದ ಬಳಲಬೇಕಾಗುತ್ತದೆ ಎಂಬುದನ್ನು ಅರಿತುಕೋ. ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ, ನನ್ನ ಮಾತಿಗೆ ಒಪ್ಪು. ಯಾವನಿಗೆ ಬೇಕಾಗಿದೆ ಏನಿಲ್ಲ ಹಣ. ಕೇವಲ ಹಣದ ಆಸೆಗಾಗಿ ಮಾನವೀಯತೆಯನ್ನೇ ಮರೆತು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿದ ನನ್ನ ಜೀವದ ಕರಳನ್ನ ಕೆತ್ತ ನಿನ್ನಂತ ಕಟಕನ ಕೈಗೆ ಕೊಡಲೆ. ಸುರೇಂದ್ರ, ಮರ್ಯಾದೆಯಿಂದ ಹೇಳುತ್ತೇನೆ, ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಶೇಖರ್, ಮಾನ ಅಪಮಾನಗಳ ಮರ್ಮವನ್ನು ನನಗೆ ಮಾಡುವೆಯ? ನನಗೆ ಎದುರಾಗಿ ಮುದಿಲಿಸಿದರೆ ಮೂಳೆ ಮುರಿಸಿಕೊಂಡು ಸ್ಮಶಾನದತ್ತ ಸಾಗಬೇಕಾಗುತ್ತದೆ ಎಂಬುದನ್ನು ಅರಿತುಕೋ. ಸುಮ್ಮನೆ ನನ್ನ ಮಾತಿಗೊಪ್ಪಿ ಆಲಾಲಕ್ಕಾಗಿ ಅಂಬಲಿಸುತ್ತಿರುವ ನಿನ್ನ ಬಾಳು ಭವಿಷ್ಯವನ್ನು ಬದಲಿಸಿಕೋ. ಮನುಷ್ಯದ ಮನೆ ಅಧರ್ಮದ ತವರು ಮನೆಯಲ್ಲಿ ಋತ್ಭೂಮಿಯಲ್ಲಿ ಒದಗಿಸಿಕೊಂಡಿರುವರೆ ನಿನ್ನಂತ ಕಪಟ ಗುಳ್ಳಿಗೆ ನನ್ನ ತಂಗಿಯನ್ನು ಮದುವೆ ಮಾಡೋದರೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಅವಳ ಪಾದವನ್ನು ಸ್ಪರ್ಶಿಸುವ ಯೋಗ್ಯತೆ ಇಲ್ಲದ ನಾಯಲೇ ನೀನ. ತಿನ್ನಲು ಕೂಳಿಲ್ಲದ ತಿರುದು ತಿನ್ನುವ ತಿರುಕಲಿಗಿಷ್ಟು ಸಕ್ಕೆ. ಶೇಖರ್, ಹುಷಾರಿ. ನನ್ನ ಮಾತನ್ನು ಮನ್ನಿಸದಿದ್ದವರೇ ಇದುವರೆಗೆ ನಿನ್ನ ಮಿತ್ರನಾಗಿದ್ದ ನಾನು ಇನ್ನ ಮೇಲೆ ನಿನ್ನ ಶತ್ರು ಆಗಬೇಕಾಗುತ್ತದೆ. ಯಾವರಿಗೆ ಬೇಕಾಗಿದೆ ನಿನ್ನ ಮಿತ್ರತ್ವ? ಜಾಗೃತಿ ಇಲ್ಲೊಂದು ಸಲ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ, ಆದರೆ ಪರಿಣಾಮ ಘೋರವಾಗಬಹುದು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದನ್ನು ವಿಚಾರ ಮಾಡುವ ಭಗವಂತ ನನಗೂ
ಶಕ್ತಿಯನ್ನು ಕೊಟ್ಟಿದ್ದಾರೆ. ನೀನಿನ್ನು ಚಿಕ್ಕ ಕೊಂದಿಯಲೇ, ಇಂಥ ದುಷ್ಕೃತ್ಯಕ್ಕೆ ಮನಸ್ಸು ಮಾಡಬೇಡ. ಇನ್ನು ಜೀವನದಲ್ಲಿ ನೀನು ಸಾಧಿಸಬೇಕಾದದ್ದು ಸಾಕಷ್ಟಿದೆ. ಕಾರಣ ಸತ್ಪಥದಲ್ಲಿ ನಡೆದ ಸತ್ಕೀರ್ತಿ ಒಂದರೇ ಮಗನ ನಾನಿನ್ನು ಬರುತ್ತೇನೆ. ನನಗೆ ಎದುರಾಗಿ ಈ ಊರಲ್ಲಿ ಬಾಳಬೇಕೆಂದಿರುವೆಯ, ಬೆಂಕಿ ಒಡನೆ ಸರಸನಾಡುವೆಯ. ಈ ಸುರೇಂದ್ರನ ಮತಿಯಲ್ಲಿ ಮಿಂಚುವ ಅಂಚಿನ ಕಪಟ ಕಾರಾಸ್ತನದ ಕರಾಳ ಕೃತ್ಯಗೆ ಸಿಲುಕಿದವ ಯಾರು ಬದುಕಿಲ್ಲ, ಬದುಕಲು ಸಾಧ್ಯವೇ ಇಲ್ಲ ಎಂಬುದನ್ನು ಅರಿತು ಅವಿವೇಕಿಯಾದೆಯ. ಕೂಲಿ ಮಾಡುತ್ತಿರುವ ನಿನ್ನ ಮೇಲೆ ಕಳುವಿನ ಆರೋಪ ಹೊರಿಸಿ ನಿನ್ನ ತಂಗಿಯಿಂದಲೇ ನಿನ್ನನ್ನು ಬೇರ್ಪಡಿಸಿ ಸುರ ಸುಂದರಿಯಂತಿರುವ ದೀಪಗಳನ್ನು ಎಳೆತರಿಸಿ ಬಹುದಿನಗಳಿಂದ ಉಕ್ಕುತ್ತಿರುವ ಕಾಮತೇಚ್ಛೆಯನ್ನು ತಣಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸುರೇಂದ್ರನೇ ಅಲ್ಲ. ಒಂದು 3 ದಿವಸದಿಂದ ಯಾಕಮ್ಮಯ್ಯ ಆರಾಮ ಆಯಿಲ್ಲ ಮರಯ್ಯ. ಬದುಕು ಮಾಡ್ಬೇಕಂದ್ರ ಮನಸ್ಸ ಆಯಿಲ್ಲ. ಏನ್ ಮಾಡುದು, ಮೈ ಕೈಯೆಲ್ಲ ಬಹಳ ಧ್ಯಾನ ಆಗೈತಿ. ಈ ಡಾಕ್ಟರ್ ಕೂಡ ಹೋಗಿ ಒಂದ್ ಇಂಜೆಕ್ಷನ್ ಸುಜಿಸ್ಕೊಂಬರೋಣ ಅಂದ್ರ ಅದು ಹಡಬಿಟ್ಟಿ ಡಾಕ್ಟರ್ ಅದು ಏನ್ ಬೇಕು ಅದನ್ನ ಮಾತಾಡ್ತೈತಿ. ಅದು ಏನಾರ ಬುದ್ಧಿ ತೋರ್ಸಕ ಬರ್ಬೇಕ ಅವನ್ನ. ಚೆಲುವೆ ಒಂದು ಹೇಳ್ತೀನಿ, ಇಲ್ಲ ಅಂದ್ರೆ ಕೊಟ್ಟಿಲ್ಲ, ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ, ನಿಜವಾದೆ ಗಂಗೆ ಆದ್ರೆ ನೀನು. ನಿಜವಾದ ಗಂಡೆಯಾದ್ರೆ ನೀನು, ಕಣ್ಣನ್ನಾಗೆಲ್ಲ ನೀನು, ಮನಸ್ಸನ್ನ ಕಳೆಯೋ ನೀನು, ಆಮೇಲೆ ಪ್ರೀತಿಯಲ್ಲವೇನು. ಚೆಲುವ ಒಂದು ಹೇಳ್ತೀನಿ, ಇಲ್ಲ ಅಂದೆ ಗೆಳ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಕಸ ಮುದ್ರೆ ಕೊಡ್ತೀಯ. ನನ್ನ ನಿನ್ನ ಮನವು ನಿನ್ನ ನನ್ನ ಹೃದಯ ಆಡಿತು, ರಾಗವು ಒಂದೇ ಭಾವವು ಒಂದೇ, ಜೀವವು ಆಯಿತು, ಬಾಳು ಹಗುರಾಯಿತು. ನನ್ನ ನಿನ್ನ ಮನವು ನನ್ನ ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಬಾ. ನಿನ್ನ ನೀನನು ಕತ್ತಲೆಲ್ಲ ಬೆಳಕು ಕಂಡೆನು, ಕಣ್ಣಾಡಿ ನೋಡಿ ಮಾತು ಆಡಿಸುವ ಕಂಡೆನು, ಕಣ್ಣಾಡಿ ನಾನು ಕತ್ತಲೆಲ್ಲ ಬೆಳಕು ಕಂಡೆನು, ಕಣ್ಣಾಡಿ ನಾನು ಮಾತು ಆಡಿಸುವ ಕಂಡೆನು. ಅತ್ತೆಯ ಮಕ್ಕಳ ಹತ್ತಿರ ಬಂದಾಗ, ಅತ್ತೆಯ ಮಕ್ಕಳೆಲ್ಲ ಹತ್ತಿರ ಬಂದಾಗ, ಹುಚ್ಚು ಕತ್ತಲೆಲ್ಲ ಕಣ್ಣಾಡಿ ನಾನು ಕತ್ತಲೆಲ್ಲ ಬೆಳಕು ಕಂಡೆನು, ಕಣ್ಣಾಡಿ ನಾನು ಮಾತು ಆಡಿಸುವ ಕಂಡೆನು, ಕಣ್ಣಾಡಿ ನಾನು ಕತ್ತಲೆಲ್ಲ ಬೆಳಕು ಕಂಡೆನು, ಕಣ್ಣಾಡಿ ನಾನು ಮಾತು ಆಡಿಸುವ ಕಂಡೆನು. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ ನಿಂತಾಳ ಗಡಿಬಿಡಿ, ನಿಂತಾಳ ಗಡಿಬಿಡಿ, ಕಾಲದ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಅಂಕಲ್ ಆಗಿ ನಿನಗೆ ಯಾಕೆ ಕೊಡ್ಕೊಂಬರ್ಲ ಮಗ? ಏನು ತಳ ತಳ ಹೊಳಿತವ ಎಲ್ಲ ಹುಡುಗರು ನಿನ್ನ ಮುಖದ, ನಿನ್ನ
ನಮ್ಮ ಮುದ್ದೇರ್ ಮನೆ ಮೋಳೆ ಆಕಳ ಅಗಸಿ ಬಾಗ್ಲಕ್ ನಿಂತೈತಲ್ರಿ ಇದು. ಓ ನಮ್ ಚೆನ್ನಿ. ಹಲೋ ಚೆನ್ನಿ. ಬಂತಲ್ರಪ್ಪ ನಾಯ್ಕುನಿ. ಅಲ್ಲಿ ಚೆನ್ನಿ, ಈ ಹೆಣ್ಣಾಯಿ ಬಂದು ಸ್ಟೇಜ್ ನಿಂತ ಅಂದ್ಮೇಲೆ ಗಣ್ಣಾಯಿ ಬಂದು ನಿಲ್ಲೇಬೇಕಲ್ಲ. ಯಾಕ ಅಂದ್ರೆ ನಿನ್ನ ಕಣ್ಣಿಗೆ ನಾನು ನಾಯಿ ಕಣ್ಣ ಕಾಣ್ತೀನಿ ಅಂದಂಗ. ಮತ್ ನಾನ್ ನಾಯಿ ಕಂಡ ಕಂಡೆ. ನೀ ಮೊದ್ಲು ಹೇಳ್ದ ನಾ ಮೊದ್ಲು ಹೇಳ್ದ. ಮತ್ ನೀನಲ್ಲಿ ಹೇಳ್ತು. ಹೋಗ್ಲಿ ಬಿಡ್ರಿ ಡಾಕ್ಟ್ರ. ರೋಟಿಗೆ ಬರ್ರಿ ರೋಟಿಗೆ. ಏನ್ ಚೆನ್ನಿ, ಮೊನ್ನೆ ನಮ್ಮ ಮನೆಗೆ ಬರ್ತಂತ ಹೇಳಿದೆ, ಆದ್ರ ಬರ್ಲಿಲ್ಲ. ಹಂಗ ಹೋಗ್ಬಿಡದ. ಮತ್ತೇನ್ ಸುದ್ದಿ, ಎಲ್ಲ ಆರಾಮಲ್ಲ? ಹೌದ್ರಿ, ಎಲ್ಲ ಆರಾಮದೀನಿ. ಅರ್ಜೆಂಟ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕ ನಿಮ್ಮ ಹತ್ರನ ಹುಡ್ಕೊಂಡು ಹೊಂಟಿದ್ದೆ ಅಂತೀರಿ. ಮತ್ತ ಏನಂದಿ? ನಿಧಾನ ಹುಡುಕ್ಯಾ. ನನ್ನ ಹತ್ರ ಅರ್ಜೆಂಟ್ ಕೆಲ್ಸನ? ಏನದ ಅಂತದ್ದು? ಅಂತದ್ದು ಏನಿಲ್ಲ ಏನಿಲ್ಲ. ಒಂದ್ 3 ದಿವಸದಿಂದ ಯಾಕ ಮೈ ಬ್ಯಾನಿ ಆಗ್ಬಿಡ್ತೀವಿ ಡಾಕ್ಟ್ರ. ಕೆಲಸ ಮಾಡ್ಬೇಕಂದ್ರ ಮನಸ್ಸ ಬರವಲ್ದ, ಮನಸ್ಸಿಗೆ ಸಮಾಧಾನನ ಆಗವಲ್ದ. ಅದಕ್ಕೆ ನಿಮ್ಗೆ ಒಟ್ಟು ಹೇಳಿ ಒಂದು ಸೂಜಿ ಯಾರ ಚುಚ್ಚಿಸ್ಕೊಂಡು ಆರಾಮ್ ಮಾಡ್ಕೋಬೇಕಂತ ಬಂದಿನಿ ನೋಡ್ರಪ್ಪ. ಮತ್ತೆ ನಿಮ್ ಕಡೆಗ ಏನು ನಿನ್ ಹೆಲ್ತ್ ಸರಿ ಇಲ್ವಾ? ಹೆಂಗ ಸರಿ ಐತಿ, ಮೈಯಾಗ ಆರಾಮಿಲ್ಲ ಬಂದೆ. ಯವ್ವ ಬ್ಯಾಡ ನನಗ. ಬರ್ರಿ, ಎಲ್ಲಿದೆ ಈಟುತ್ತೈತೆ ಅಂದಿನಿಗೆ. ಈಟ ಇರೋದಿದು. ಬಾ ಮುಂದಕ್ಕ ಬಾ ಬಾ. ನಂಗೆ ಭಯ ಆಗತ್ತಪ್ಪ. ಮೊದ್ಲ ಬರ್ಗೆಟ್ಟು ಡಾಕ್ಟ್ರು ನೀನು. ಇಲ್ಲಿ ಬರ್ರಿ, ಚೆಕ್ ಮಾಡಬೇಕು. ತಲೆ ಮಾಡ್ತಾನ ನೋಡ್ರಪ್ಪ. ಅಲ್ರಿ ಅಲ್ಲ ಎಲ್ಲರೂ ನೀ ಏನ್ MBBS ಮಾಡಿ MBBS ಮಾಡಿಯಪ್ಪ. MBBS ಎಲ್ಲ ಹೇಳ್ತಾನೆ. ಫಸ್ಟ್ ಕೇಳು. ಎಲ್ಲರೂ ಹಾರ್ಟ್ ಕೇಳ್ತಾರ ಏನಾಗೈತಂತ. ನಾನು ಹಾರ್ಟ್ ಕೇಳಲ್ಲ, ಬ್ರೈನ್ ಕೇಳ್ತೀನಿ ಫಸ್ಟ್. ಇಂಟೆಲಿಜೆಂಟ್ ನೀವೇ ನಿಲ್ಲಿ. ಇಲ್ಲಿ ಸ್ವಲ್ಪ ನ್ಯಾಲ್ಗೆ ತೋರಿಸ್ರಿ. ಅವನೇನಾರ ಚಂದ ನಿನ್ನೆ ಯಾವ್ದಾರ ಎಣ್ಣೆ ಬಿಟ್ಟು ತಿಲ್ಲಿ ರಾತ್ರಿ ಹೊತ್ತು. ಮತ್ತೆ ಅವ್ನು ಯಾಕ ನ್ಯಾಲಿ ತಪ್ಪ ಐತಲ್ಲೇ, ಇದು ಕಿರ್ನ್ಯಾಲಿ ಗಿಳಿ ಬಿದ್ದೈತಿ. ನಿಮ್ಮವನು ಕಿತ್ ಕೈಯಾಗ ಕೊಡ್ತೀನಿ ನೋಡ. ಮತ್ತೆ ಬಾ ಇಲ್ಲಿ ಬಾ. ಅಲ್ಲಿ ಮಗದ ನೋಡ, ಕೊಂಡು ನೋಡ್ಬೇಕು ನೋಡ. ಶನಿ ಓ ಡಾಕ್ಟ್ರ, ಯಾವ್ದಾರ ನಿನ್ನೆ ರಾತ್ರಿ ಎಲ್ಲಾರ ಸಂಧ್ಯಾಗ ಏನಾರ ಬ್ಯಾಕ ನಿಂತ್ಗಿಟ್ಟಿದ್ದೆ ಅಲ್ಲಿ? ಅಲ್ಲ, ಅದ ಕಣ್ಣು ನೋಡಿದ್ರೆ ನಮ್ಮ ಕಬ್ಬಾಳಿ ಭೀಮವನ್ ಕಣ್ಣಾದಂಗ ಆಗೈತಿ. ಇದ ಕಣ್ಣಿಗೆ ಎಷ್ಟು ಜನ ಬಿದ್ದೋಗ್ರ ಗೊತ್ತೇನ? ಡಾಕ್ಟ್ರ ಸಾಕ ಮಾಡ್ರ ಸಾಕ. ಕರ್ರಿ ಒಟ್ ಕೈಯ. ಯಾಕ ಹಳೆ ಪಗಾರ ಬಿಡ ತಗಂತೀನಿ ಅಲ್ರಿ. ನೋಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಳಕತ್ತೀರಿ ನೀನು. ಯಾಕೆ ನಿನ್ ಮೈ ಮುಟ್ ನೋಡ್ಲಾರ್ದ ಇಂಜೆಕ್ಷನ್ ಹೆಂಗ್ ಮಾಡ್ಬೇಕು ನಾವು? ಪರದೇಸಿ ಬಿಕನಾಸಿ ಇವಾಗ ಅಲ್ಲೇ ಏನೋ ಮೈ ಬ್ಯಾನಿ ಆಗೋದು ಸ್ವಲ್ಪ ನೋಡಂದ್ರ ಮೈ ಕೈ ಎಲ್ಲ ಮುಟ್ಟಕ ಬರ್ತದಿ ಅಲ್ಲ. ನೀನೊಬ್ಬ ಡಾಕ್ಟರ್ ಅದಿ ಏನಂತೀರ ಮತ್ತ? ಫಕೀರ ಹಳೆ ಫಕೀರ. ಅಲ್ಲಿ ಚೆನ್ನಿ ಸಿಟ್ಟಿಗೆ ಹೇಳ್ಬೇಡಲೆ. ನಿನ್ನ ಮೈಯಾಗಿನ ಬ್ಯಾನಿ ಆಗೈತೆ ಅಂತ ತಿಳ್ಕೊಬೇಕಾದ್ರ ನಾವ್ ಮೈ ಕೈ ಮುಟ್ ನೋಡ್ಲಾರ್ದ ಹೆಂಗ್ ಗೊತ್ತಾಗ್ಬೇಕು? ಹೇಳಕತ್ತೀನಲ್ಲ ಮತ್ತ ಏನಂತ? ಮೈ ಕೈ ಬ್ಯಾನಿ ಆಗಿತ್ತಂತ. ಅದು ಯಾಕಾತು? ನನಗೆ ಗೊತ್ತು, ನಿನಗೆ ಯಾಕೆ ಹೇಳ್ತೀನಿ? ನಾನೇ ಅವ್ರೆ ಸರಿ, ನಿನ್ನ ಮೈಯಾಗ ಬ್ಯಾನಿ ಆಗೈತೆ ಅಂತ ಪರೀಕ್ಷೆ ಮಾಡ್ಬೇಕಾದ್ರ ನಾವು ನಿನ್ನ ಮೈ ಕೈ ಮುಟ್ಟಿ ಪರೀಕ್ಷೆ ಮಾಡ್ಲೇಬೇಕು. ನಮ್ಮವ್ವ ಬೈತಾಳೆ. ನೀವು ನೋಡಂಗಿದ್ರ ಚಂದ ನೋಡ್ರಿ, ಇಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಏನ ಈ ಊರಾಗ ಡಾಕ್ಟರ್ ನೀವು ಅಪರಾಧಿಯನ? ನಮ್ಮ ಊರಾಗ ಡಾಕ್ಟರ್ಗೆ ಏನು ಕಡಿಮೆ ಆದಾರ? ಹೋಗ ಯಾರು ಬೇರೆ ಕಡೆ ಡಾಕ್ಟರ್ ತೋರಿಸಿದ್ರ ಹೋಗತ್ತಾನ. ಡಾಕ್ಟ್ರು ಚೆನ್ನಿ ಎಲ್ಲರೂ ಡಾಕ್ಟರ್ ಹೋದ್ರು ಬರ್ರಿ. ನಾನ್ ನಂಬರ್ 1, ನಾನ್ ನಂಬರ್ 1. ನಂಬರ್ 2 ನೋಡ್ ಚೆನ್ನಿ, ಈ ಊರಾಗ ನನ್ನ ಸೇರ್ಕೆಂದು 4 ಮಂದಿ ಡಾಕ್ಟರ್ ಅದಾರ. ಹೌದಾ? ಗೊತ್ತಿಲ್ಲ. ಅದ್ರಾಗ ಒಬ್ಬ ಡಾಕ್ಟರ್ ಅಂತೂ ಅಡಗ್ಲಿ ಸೇರ್ಯಾನ, ಪ್ರಕಾಶಪ್ಪ. ಆತಂತೂ ಬರಲ್ಲ ಇಲ್ಲಿಗೆ. ಇನ್ನೊಬ್ಬ ಡಾಕ್ಟರ್ ಚಿದಾನಂದಪ್ಪ, ಆತ ಕಣಿವಳ್ಳಿ ತಾಂಡ ಅಂತ ಆತ ಹೋಗ್ಬಿಡ್ತಾನ.
ಇನ್ನೊಂದು ಕ್ಯಾಂಡಿಡೇಟ್ ಐತಿ ನಮ್ಮ ಮಾವ ಗುಂಡಜ್ಜ ಆತ್ ಏನಿಲ್ಲ ಆತ್ ಬೆಳಗ್ಗೆ ಹೋಗಿ ನೆಂದಿ ಬೇರ್ ಕೊಂಗ್ನಾಸರ ದಾರ್ಯಾಗ ಆತೊಂದು ಹೆಡ್ ಆಫೀಸ್ ಐತಿ ಅಲ್ಲಿ ಕುಂತು ಬಿಟ್ರ ರಾತ್ರಿ ಬರೋದೇ ಇಲ್ಲ ರಾತ್ರಿ 10 ಗಂಟೆಗೆ. ಇನ್ನ ಈ ಊರಾಗ ಆಗಲೆಲ್ಲ ಸ್ಪೆಷಲ್ ಡಾಕ್ಟರ್ ಅಂದ್ರ ನಾನೇ. ಛೇ ನಿನ್ನಂತ ಪೇಷಂಟ್ ನೋಡಿದ್ರ ನಾನ್ ಸುಪ್ರಸಿದ್ಧ ಡಾಕ್ಟರ್ ಆಗೇನು ಉಪಯೋಗ? ಬಾಯ್ कितना सुंदर है ये हाथ ಏನ್ ಮೆತ್ತಗೈತ್ರಿ. ಬಿಡಬಾರ್ದು ಏನಂದ್ರೆ ಮತ್ತ ಅಲ್ಲ ಏನ ಮೈಕೈ ಬ್ಯಾನೆ ಆಗತ್ತಂತ ತೋರ್ಸಕ್ ಬಂದ್ರ ಮೈಕೈ ಎಲ್ಲ ಮುಟ್ಟಿ ಮತ್ತ ಅದನ್ನ ಹೇಳಕತ್ತಿಯಲ್ಲ ಏನಾಗೈತಿ ನಿನಗಂತಿ ಮತ್ತ ನೋಡ್ ಚೆನ್ನಿ, ನೋಡ್ತಾ ಇದೀನಿ. ನಿನ್ನ ಕೈಯ ನಾಡಿ ಸಿಗ್ಬೇಕಂದ್ರ ಅಂದ್ರ ನಾವ್ ಒಂದ್ ಸ್ವಲ್ಪ ಮೈ ಕೈ ಇಚ್ಕಕ ಬೇಕಾಗತ್ತೆ. ಆ ನಾಡಿ ನಮ್ ಕೈಯ ಸಿಕ್ತಂದ್ರ ನಾವ್ ಅದ್ರ ಮ್ಯಾಲ್ ರೋಗದ ಗುಣ ಕಂಡಿಡಿತೀವಿ. ಹಂಗಾದ್ರ ನನ್ನ ಮೈಯಾಗ ಬ್ಯಾನ್ಯಾರ ಎಷ್ಟ ಅದಾವು ಅಂತೀನಿ ಮತ್ತ ರೋಗಾರ ಎಷ್ಟ ಅದಾವ ಅಂತೀನಿ. ಹೇಳ್ತೀನಿ ತಾಳು. ಯಾಳು ಫಸ್ಟ್ನೇದು ಸೈಬೇರಿಯಾ, ಆಸ್ಟ್ರೇಲಿಯಾ, ಮಲೇರಿಯಾ. ಈಗ ರೀಸೆಂಟ್ ಆಗಿ ಮೊನ್ನೊಂದ್ 2021 ಬಂದಿತ್ತು. ಎಲ್ಲರನ್ನು ಹಾಳ್ ಮಾಡಿ ಗಂಡಿ ಅರ್ಧ ಮಂದಿ ಬಿತ್ಬಿಟ್ಟ. ಅದು ಬ್ಲ್ಯಾಕ್ ಫಂಗಸ್, ಇನ್ನು ಸಾಕಷ್ಟು ಮುಂತಾದ ಜಡ್ಡುಗಳು ಬರ್ತಾವ ಚೆನ್ನಿ ಮನುಷ್ಯರಿಗೆ. ಆದ್ರ ನಿನ್ನ ಮೈಯಾಗ ಯಾವ ನಮೂನಿ ಜಡ್ ಐತಂತ ನೋಡಿ ಸೂಜಿ ಹಾಕ್ತೀನಿ, ಕಾಳಜಿ ಮಾಡ್ಬೇಡ. ತಾಯಿ ಕೈಯ ಮತ್ತೆ ಕೈ ತಗೊಂತೀರಲ್ರಿ ಅಂತೀನಿ. ನಿನಗೆ ಯಾಕೆ ಗೊತ್ತಾಗೋದಿಲ್ಲ, ಸುಮ್ಮನೆ ತಾ ನೋಡಿ ಮಾಡ್ತೀನಿ. ಮಾಡ್ತೈತಿ ಎಷ್ಟು ಕಮ್ಮಿ ಸಿಕ್ಕಂತ ನಿಂತ್ರ ಸಿಗಕ್ಕಿಲ್ಲ. ಹಾ ಚಲಿ, ಈಗ ನಿನಗೆ ಒಳಗೆ ಹೆಂಗ ಅನಿಸ್ತೈತಿ? ಒಳಗ್ ಏನಾರ ವಾಂತಿ ಆಗೋದಾಗ್ಲಿ, ಇಲ್ಲ ಹೊಟ್ಟೆಯಾಗ ಉರಿ ಬೀಳೋದಾಗ್ಲಿ, ಇಲ್ಲ ಕಣ್ಣಿ ಚಕ್ರ ಬರೋದಾಗ್ಲಿ, ಏನಾರ ಇಲ್ಲ ಚಂಬುಳಿಸ್ತಂಕ ಏನಾರ ಆಕತ್ತೇನ ಹೊಟ್ಟೆಗ? ಅಲ್ಲ ನೀನ್ ಯಾವ ಸಿನಿಮಾ ಡಾಕ್ಟರ್ ಅಂತೀನಿ. ಅಲ್ಲ ಮೊದಲಿಗ ಕಣ್ಣ ನೋಡಿದ್ರಿ, ಆಮೇಲೆ ನಾಲ್ಗಿನೂ ನೋಡಿದ್ರಿ, ಅದ್ರ ಮ್ಯಾಗ ಕೈ ಹಿಚ್ಚಿಗಿ 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 ಮೆತ್ತಗ ಮಾಡಿ ಅದನ್ನೂ ನೋಡಿದ್ರಿ. ಇವಾಗ ನೋಡಿದ್ರೆ ಏನಾರ ಆಕತ್ತೇನ ಒಳಗ ಅಂತ ಕೇಳಕತ್ತಿರಲ್ಲ. ಈ ನಿಮ್ಮ ಡಾಕ್ಟರ್ನ ಎಷ್ಟು ಮಂದಿ ನೋಡಿರಕಿಲ್ಲ ಅಂತೀನಿ. ಏನೋ ಬ್ಯಾನಿ ಬರ್ಲಾರ್ದರ್ನ ಬ್ಯಾನಿ ಬಂದಿದ್ವಾ ಬ್ಯಾನಿ ಬಂದಿದ್ವಾ ಅಂತೇಳಿ ಇರೋ ಬರ್ತಾರ ರೋಗ ಅಂಟಿಸ್ಬಿಟ್ಟು ಹೆಂಗ ಬೇಕ ಹಂಗ ಮುಟ್ಟಾಡ ಬಗೆರ್ಗಳು ನಾವು ನೋಡಿಲ್ಲ ಅಂತ ಮಾಡಿದೇನ. ಡಾಕ್ಟರ್ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ದೇಶ ಐತಲ್ಲ ಅರ್ಧ ಕ್ಲೀನ್ ಕಿಷ್ಟಪ್ಪ. ಇವು ಇಲ್ಬಾರ್ ಚಟ ಮಾಡ್ತಾವು. ಅವಾಗ ಒಂದೊಂದ ನಾವಿರೋದಕ್ಕೆ ಅದಕ್ಕಾಗೆ ದೇವ್ರು ಹೇಳ್ಯಾನ ಏನಂತ ಬೇಗ ಮ್ಯಾಕ್ ಹೋಗಂತ. ನೋಡು ನಿನ್ನ ಮನಸ್ನ್ಯಾಗ ಏನೈತಂತ ಕೇಳಾರ್ದ ಒತ್ತಾಯ ಮಾಡಿ ಚೂಜಿ ಚುಚ್ಚೋದು ತಪ್ಪಕಾಗಿ. ಈಗ ನೀನು ಚೂಜಿ ಚುಚ್ಚಿಸ್ಕೊಳ್ಳೋ ಸ್ಥಿತಿಯಾಗ ಅದೆಯೋ ಇಲ್ಲ ಅನ್ನೋದು ಪರೀಕ್ಷೆ ಮಾಡೋದು ನಮ್ಮ ಕರ್ತವ್ಯ. ಸರಿ, ಪೇಷಂಟ್ಗಳು ಸಿಟ್ಟಿಗೇಳ್ತಾರಂತ ನಾವು ಡಾಕ್ಟರ್ ಆದ್ರೆ ಸಿಟ್ಟಿಗೇಳಕ್ ಬರ್ತೇನೆ. ನೀನು ಆಮೇಲೆ ನಮ್ಮ ದವಾಖಾನೆ ಕಡೆ ಬಾ, ಮಾಡಿ ಕಳಿಸ್ತಂತೆ. ಏನಾರ ಬಾಯ ಬೋಳಪ್ಪನ ಗುಡ್ತಾರ ಏನ ಡ್ಯಾನ್ಸ್ ಬಿಡಕ್ ಹೋಗ್ಬೇಡಿ, ಸರಿ ನೀವು ಇಂಜೆಕ್ಷನ್ ಡ್ಯಾನ್ಸ್ ಬಿಡ್ತಾವ ಅಲ್ರಿ. ಒಬ್ರು ಮನ್ಯಾಗ ಕೆಲಸದಾಳಾಗಿ ಕೆಲಸ ಮಾಡೋ ಆಕಿ ನಾ ಹಂಗೆಲ್ಲ ಬರಂಗಿಲ್ರಿ. ನೀವ್ ಮಾಡಂಗಿದ್ರ ಇಲ್ಲ ಮಾಡ್ರಿ ಅಂತೀನಿ. ಹುಚ್ಚೆ ಇಲ್ಲಿ ಮಾಡ್ತಾರ, ನಮ್ಮನ್ನೇನು ನಾಯಿ ಮಾಡ್ಕೊಂಡೇನು? ಇಲ್ಲೆಲ್ಲ ನಾವು ರಕ್ತದ ಮಾಡಲ್ಲವ. ನಾವ್ ಏನಿದ್ರು 4 ಗೋಡಿ ಮಧ್ಯೆ ಮಾಡಾರ. ರಾತ್ರಿ ಮನೆ ಕಡೆ ಬಂದ್ರ ಆರಾಮಾಗ ಮಾಡಿ ಕಳಿಸ್ತೀನಿ. ಇವನ್ ಹೆಣ ಎತ್ಲಿ, ಇವನಿಗೆ ಕುಣಿಯಾಗ ಇಟ್ಕೊಂತ ಬರ್ಲಿ, ಇವನಿಗೆ ಮಣ್ಣಾಗಿಟ್ಟು ಮುಚ್ಕೊಂಡು ಬರ್ಲಿ. ಅಲ್ಲ ನನಗ ಮನೆಗೆ ಅಲ್ಲ ನಿನಗ ಮಾಡಿ ಕಳಿಸ್ತೀನಿ ಅಂತನಲ್ಲ. ಎಷ್ಟು ಇರ್ಬೇಕು ಈ ಪಿಂಡ್ರಿಕಿಗೆ ಅಂತೀನಿ. ಏನಾರ ಆಗ್ಲಿ ಒಂದು ಕೈ ನೋಡಾ ಬಿಡೋನಲ್ಲ ಅಂತೀನಿ. ಮತ್ತ ಸೈಲೆನ್ಸ್ ಏನ ಸೈಲೆನ್ಸ್ ನಿಮ್ಮ ಲೈಸೆನ್ಸ್
ಏನ್ ಮಾಡ್ಬೇಕು ನಾನು? ನೋಡ್ ಚೆನ್ನಿ, ನೀನು ಎಲ್ಲದಕ್ಕೂ ಸೀಟಿಗೆ ಇದ್ರ ನಾನು ಏನ್ ಹೇಳಿ, ನಾನು ಹೇಳಿದ್ದು ಲೈಸೆನ್ಸ್ ಅಲ್ಲದು. ಮತ್ತೆ ಏನೇನು? ನೋಡು, ನೀನು ಈಗ ಮನೆ ಬಂದ್ರಂತ ತಿಳ್ಕ, ನಿನ್ನ ಸಾಟಗ್ ಸಾಟಗ್ ಮಾಡ್ಬೇಕಾಕತಿ. ಯಾಕಂತ ಕೇಳು, ನಮಗೆ ಪೇಷಂಟ್ಗಳು ಜಾಸ್ತಿ. ಆಕಿ ನಮ್ಮ ಗುಡುಗಂಗವ್ವ ಆಕಿ ದಾಳಂಬ್ರಿಗೆ ಹೋಗಿ ಮುಳ್ಳು ಚುಚ್ಚಂದ ಬರ್ರಿ ಡಾಕ್ಟ್ರ ನನ್ನ ಕೈಯ ಮುಳ್ಳು ಮುರಿದೈತೆ ಅಂತ ಆಯ್ಕೆ ಬರ್ತಾಳ. ಆಕಿನ್ ನೋಡ್ಬೇಕು. ಅಲ್ಲಿದ್ದ ಹಂಗ ಮುಂದಕ್ಕೆ ಬರ್ತನೆ. ಈಗ ಗುಬ್ಬ ಓದಾಳಲ್ಲ, ಈಗ ನಮ್ ಗುಬ್ಬಮ್ಮ ಆಕಿ ನೆಲ ಗುದ್ದಿ ನೀರು ತೆಗಿಯಕ್ ಹೋಗಿದ್ಲಂತೆ. ಆಕಿಗೆ ಎಷ್ಟು ಇರ್ಬೋದು, ಆಕಿ ಗೋಳೆಲ್ಲ ಹಿಂಗಾಗ್ಯಾವ. ಆಕಿಯೂ ಸೀದಾ ಮಾಡಿ ಬರ್ಬೇಕು. ಈಗ ಅಲ್ಲಿದ್ದ ಮುಗಿಸ್ಕೊಂಡ್ ಬರಕ್ಕೆ ನಮ್ಮ ಶಾರ್ಮುರಳ್ಳಿ ಶಾರದಮ್ಮ ಆಕಿಗೆ ಎಷ್ಟು ಹುಚ್ಚಿರ್ಬೋದು, ಹಾಲು ಕುಡಿಯ ತೆಂಗಿನ ಮರ ಹತ್ತಕ್ ಹೋಗಿದ್ಲಂತೆ. ಅಲ್ಲಿ ಕೇಳ, ಅಲ್ಲಿ ಈ ಕತ್ತೇಳಲ್ಲ, ಅಲ್ಲಿ ನಮ್ ಡಿಪಾರ್ಟ್ಮೆಂಟ್ ಅದನ್ ಮ್ಯಾಲೆ ಹೋಗ್ಬತ್ತ ಯಜ್ಜೇನಪ್ಪ ಸೊಂಡಿಗೆ ಹೊಡೆದಾನ. ಶಂಡಿಗೆ ಕಡ್ಕೊಂಡ್ಬಿದ್ದೈತಿ, ರೊಂಡಿ ಮುರ್ಕೊಂಡು ಕೈ ಮುರ್ಕೊಂಡು ಅಲ್ಲಿಗೆ ಹೋಗಿ ಬರೋತ್ತಿಗೆ ಇಲ್ಲಿ ಬರೋತ್ತಿಗೆ ನಮ್ಮ ಸಂಧಿ ಮನಿ ರತ್ನವನ್ನ ಯಾರ ಅಲ್ಲು ಪೂರ್ತಿ ಚೆಪ್ ಮುಂದಕ್ಕೆ ಬರಂಗ ಗುದ್ದ್ಯಾರ. ಅಕ್ಕಿನ ಬರ್ರಿ ಡಾಕ್ಟ್ರ ನನ್ನ ಅಲ್ಲೆಲ್ಲ ಕಡಿ ಬಿದ್ದಾವ ಅಂತ ಅಂದ್ರು. ಮತ್ ನಾನು ಅಕ್ಕಿ ಹೋಗಿ ಒಂದ್ ಮನೆಯಾಗಿದ್ದ ಒಂದ್ ಆರಿಕೋಲ್ ತಗೊಂಡ್ ಹೋಗಿ ಬೇಸ್ ಗುದ್ದಿ ಅಲ್ಲು ಎಲ್ಲಿದ್ವು ಅಲ್ಲಿ ಕುಂದಿಸಿ ಬರೋತ್ತಿಗೆ ಇಷ್ಟು ಹತ್ತಿರಲ್ಲ. ಅದಕ್ಕ ನೀನು ರಾತ್ರಿ ಮನೆ ಕಡಿ ಬಂದ್ರ ಅದಕ್ಕ ನೀನು ರಾತ್ರಿ ಮನೆಗೆ ಬಂದ್ರ ಡಾಕ್ಟರ್ ನನಗೊಂದು ಡೌಟ್. ಪಾಪ ಈ ಸೋನ್ ಮಂದಿಗೆಲ್ಲ ಮಾಡ್ 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 ಬರ್ತಿರಲ್ಲ, ಮಂಟಾಗಿಲ್ಲ ನಿಮ್ ಸೂಜಿ ಅಂಡೆ ಹಂಗಾಕತ್ತ ಅದ. ನಾವ್ ಚೇಂಜ್ ಮಾಡ್ತೀವಿ ಚಿರಂಜಿ. ಆಗ ಅದಕ್ಕ ನೀನ್ ರಾತ್ರಿ ಬಂದಂದ್ರ ಯಾರು ಇರೋದಿಲ್ಲ, ಯಾರು ತೊಂದ್ರೆನೂ ಆಗೋದಿಲ್ಲ. ಅವಾಗ ಬಂದಂತ ತಿಳ್ಕ ನಿನ್ನ ಒತ್ತಟ್ಟಿ ಕಡೆಗಿದ್ದ ಕೆಳಗಿಂದ ಮ್ಯಾಕನ ನೋಡಿ ನಿನಗೆ ಆರಾಮಾಗಿ ಒಂದ್ ಮಾಡಿ ಕೊಳಸ್ತಂದ್ರ ಒಮ್ಮೆಲೆ ಸಿಟಿ ಬರ್ತೀಯಲ್ಲ ನೀನು. ಹಂಗಾರ ಹೇಳ್ಬೇಕ, ಹಂಗಾರಾಗಿ ಹಿಂಗ್ 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 ಅಂತ ಎಲ್ಲ ಬಿಡ್ಸ್ಬಿಟ್ಟ ನೀವ್ ಒಂದಾಗ ರಾತ್ರಿಕ ಬಾ ಆದ್ರೆ ನನಗೇನು ಗೊತ್ತಾಗಬೇಕು ಅಂತೀನಿ. ಈಗರ ಗೊತ್ತಾತಲ್ಲ, ಗೊತ್ತಾತ. ಮತ್ ಇದ ಟೈಮ್ನಾಗ ಎಲ್ಲ ನಿದ್ದೆ ಬರುತ್ತೆ. ಹಂಗ ಇಡ ಹಂಗ ಕುಂತಲ್ಲಿ ಹಂಗ ಹಿಂಗ್ ಹಿಂಗ್ ಅನ್ಬೇಕು ಅನ್ಬಿಡಿ. ಹೆಂಗ ಅನ್ಬೇಕು, ಹೆಂಗ ಅನ್ಬೇಕು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಗೊತ್ತೇ ಇರಲಿಲ್ಲ. ಹೊಸದು ತೀರ ಹೊಸದು, ಹೊಸದು ಮನಸ್ಸು ಆಡಿದೆ ನಿನ್ನನ್ನು ಕೇಳಿದೆ ಎಂದು ಕಲ್ಯಾಣ.
ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೇಳುವ ಸಾಹಸ ಧೈರ್ಯವ ತಂದೆ ನನ್ನಲ್ಲಿ. ಪ್ರೀತಿಯಲ್ಲಿ ಈಗ ಸುಖ ಗೊತ್ತೇ ಇರಲಿಲ್ಲ. ಹೇಳುವೆ ಬಳಿ ಬಂದರೆ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ರಾತ್ರಿ 9 ಗಂಟೆಗೆ ಮರಿ ಬೇಡ, 12 ಬೇಡ ಇನ್ನ. 12 ಬೇಡ, ಆಹಾ. ನಿಂತ್ಕೊಂಡು ಜಲ್ದಿ. ಜಲ್ದಿ ಆತು ಬಾ. ವಿಚಿತ್ರ ಗತಿಯಲ್ಲಿ ಮಿತಿಯಿಲ್ಲದೆ ತಿರುಗುತ್ತದೆ ಕಾಲ. ಈ ಕಾಲ ಚಕ್ರದ ಕರಳ ಕುದಿಗೆ ಸಿಲುಕಿದ ಬಡವರ ಬಾಳು ಬಳ್ಳಿ ಚೂರು ಚೂರಾಗಿ ಹೋಗಿದೆ. ನಮ್ಮ ದೇಶದಲ್ಲಿರುವ ಭೀಕರ ಕ್ಷಾಮವನ್ನು ಒಡೆದೋಡಿಸಲು ದೇವಾನ್ ದೇವತೆಗಳು ಅವತಾರ ಎತ್ತಿ ಬಾಳಿ ಬೆಳಗಿದ ಭವ್ಯ ಭಾರತವಿದೆ. ಇಂದಿನ ಭವಿಷ್ಯವನ್ನು ನೆನೆಸಿಕೊಂಡರೆ ಕಲ್ಲರಿಯ ಮಾನವನ ಮನಸ್ಸು ಕೂಡ ಕರಗಿ ನೀರಾಗಿ ಹೋಗುತ್ತದೆ. ಅದಕ್ಕಾಗಿ ಭಾರತ ಖಂಡದ ಕಡು ಬಡವರ ಬಾಳು ಬಾಡಿ ಬದುಕಲು ಚೈತನ್ಯವಿಲ್ಲದೆ ಆಕ್ರಂದ ಕೈಯುತ್ತಿರುವುದನ್ನು ಕಂಡರೆ ಮತ್ತಷ್ಟು ನಮ್ಮ ದೇಶ ಒಡೆದಿಯತ್ತ ಮುಂದುವರಿದಂತೆ ಕಾಣುತ್ತದೆ. ಎನ್ನೆತ್ತ ಬಡ ಕುಟುಂಬಗಳು ಮರಮರನೆ ಮರಿಗೆ ಕಣ್ಣೀರಿಡುವ ಕರುಣಮತಿಯ ದುಷ್ಟ ಕಂಡರೆ ನನ್ನ ಕರುಳಲ್ಲಿ ಕತ್ತಿ ತುಚ್ಚಿದಂತಾಗುತ್ತದೆ. ವರದಕ್ಷಿಣೆ ಇಲ್ಲದೆ ವಯಸ್ಸಿಗೆ ಬಂದ ಮಗಳನ್ನು ಮದುವೆ ಮಾಡಿಕೊಡಲಾಗದೆ ಮರ್ಯಾದೆಗೋಸ್ಕರ ಮರಣ ಒಪ್ಪುವ ತಂದೆಯರಿದ್ದಾರೆ. ತಂದೆಗೆ ವಿರೋಧವಾದರೂ ಚಿಂತೆ ಇಲ್ಲ. ನಾನೊಂದು ಬಡ ಕನ್ಯೆಯನ್ನು ಮದುವೆ ಮಾಡಿಕೊಂಡು ಮುಂದಿನ ಯುವ ಪೀಳಿಗೆ ಮಾರ್ಗದರ್ಶಕನಾಗಬೇಕೆನ್ನುವುದೇ ನನ್ನ ಆಸೆ. ಅವಳ್ಯಾರು? ಅವಳನ್ನು ಎಲ್ಲೋ ನೋಡಿದಂತಿದೆಯಲ್ಲ. ಆ ಮರದ ಬುಡದಲ್ಲಿ ಕುಳಿತು ಯಾವುದೋ ಒಂದು ಗಾಢವಾದ ವಿಚಾರದಲ್ಲಿ ಮುಗ್ಧಳಾಗಿದ್ದಾಳೆ. ಆ ತರುಣಿ ಯಾರಿರಬಹುದು? ಇತ್ತ ಕಡೆನೇ ಬರ್ತಾ ಇದ್ದಾಳೆ. ಅವಳು ಯಾರಂತ ವಿಚಾರಿಸದೆ ಏನಾದರೂ ತಪ್ಪು ಭಾವಿಸಿಕೊಂಡರೆ ಕ್ಷಮಿಸಬೇಕು. ತಾವ್ಯಾರಂತ ಕೇಳಬಹುದೇ? ನಾನೊಬ್ಬ ಬಡವನಿದ್ದ. ಸ್ವಲ್ಪ ನಿಲ್ಲಿ. ಯಾಕೆ? ಒಬ್ಬರೇ ಆ ಮರದ ಬುಡದಲ್ಲಿ ಕುಳಿತು ಏನು ಯೋಚಿಸುತ್ತಿರುವಿಲ್ಲ. ಈ ನಿಮ್ಮ ಬಾಳಿದ ಮುದ್ದು ಮುಖ ನೋಡಿದರೆ ನೀವು ಯಾವುದೋ ಒಂದು ಸಹಿಸಲಾರದ ತೊಂದರೆಗೆ ತುತ್ತಾಗಿರಬೇಕಂತ ನನಗೆ ಅನಿಸುತ್ತದೆ. ನನ್ನ ಬಗ್ಗೆ ಇಷ್ಟೊಂದು ಅನುಕಂಪವನ್ನು ತೋರಿಸ್ತಾ ಇದ್ದೀನಿ. ನನಗಾಗಿರುವ ಒಂದು ತೊಂದರೆಯನ್ನು ನಿವಾರಣೆ ಮಾಡಿದರೆ ಸತ್ಯವಾಗಿ ಒಂದು ವೇಳೆ ಬಡತನವೆಂಬ ಕಾರ್ಗತ್ತಲೆ ಮುಸುಕಿದ್ದೇ ನಿಜವಾಗಿದ್ದರೆ ನನ್ನಿಂದ ನಿಮಗೆ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಬಲ್ಲೆ. ಇದೇನಿದೆ? ಬಡವರ ಕಣ್ಣೀರೆಲ್ಲ ಕಂಡು
ಅನುಕಂಪವನ್ನು ತೋರಿಸುವಂತಹ ಕರುಣಾಮೂರ್ತಿಗಳು ಇದ್ದಾರೇನು ಈ ನಮ್ಮ ದೇಶದಲ್ಲಿ? ಅಂತ ಉದಾರದ ಹೃದಯಗಳ ಸಂಖ್ಯೆ ಕಡಿಮೆಯಾಗಿದ್ರಿಂದಲೇ ಎಲ್ಲಿ ನೋಡಿದರಲ್ಲಿ ಭಯೋತ್ಪಾದಕವಾಗಿ ಹಬ್ಬಿದೆ ಬಡವರ ಬಾಳು ಬರಿ. ನಮ್ಮ ರಾಷ್ಟ್ರ ಸಂಪತ್ ಭರಿತ ರಾಷ್ಟ್ರವಾಗಿ ಬೆಳಗುತ್ತಿದ್ದರು ದೇಶದ ಮೂಲೆ ಮೂಲೆಗಳಿಂದ ಅಲಿಯಾಗಿ ಬಂದು ಹಣ ಕುಸಿದಿದೆ ಬಡವರ ಒಡಲಿನ ಅರ್ಥನಾದದ ಅಪಸ್ವರ. ಅದನ ವ್ಯಸನೆಗಳಿಗೆ ಆಹುತಿಯಾಗಿ ಬಡವರ ಸಂಖ್ಯೆ ದಿನಕ್ಕೂ ಉಲ್ಬಣಗೊಳ್ಳುತ್ತಿರುವುದನ್ನು ಕಂಡರೆ ನಮ್ಮ ದೇಶ ಮತ್ತಷ್ಟು ಅವನತಿಯತ್ತ ಮುಂದುವರೆದಂತೆ ಕಾಣುತ್ತದೆ. ಅದಕ್ಕಾಗಿ ನನ್ನ ಕೈಲಾದ ಮಟ್ಟಿಗೆ ನಿಮಗೆ ಸಹಾಯ ಮಾಡಿ ಅವರನ್ನು ಮುಂದಕ್ಕೆ ತರಬೇಕೆನ್ನುವುದೇ ನನ್ನ ಆಸೆ. ಇವರಿಗೊಬ್ರು ಇದ್ರೆ ಸಾಕು, ಈ ನಮ್ಮ ದೇಶ ಉನ್ನತ ಶಿಖರವನ್ನು ಏರೋದ್ರಲ್ಲಿ ಸಂದೇಹವೇ ಇಲ್ಲ. ಏನು ವಿಚಾರಿಸುತ್ತಿರಲಿಲ್ಲ? ಏನಿಲ್ಲ, ಇವನೊಬ್ಬ ಕೇವಲ ಭಾಷಣಗಾರ ಕೃತಿಕಾರ ಎಂಬ ಸಂಶಯವೇ? ಹಾಗೇನೂ ಇಲ್ಲ. ಮತ್ತೆ ಹೇಗೆ? ಅದು ಈ ನಮ್ಮ ದೇಶದಲ್ಲಿ ಬಡತನ ಎನ್ನುವುದು ಅತಿ ಹೆಚ್ಚಾಗಿ ಹೋಗಿದೆಯಲ್ಲ, ನಿಮ್ಮಿಂದ ಏನಾದರೂ ಅದು ನಿವಾರಣೆ ಆಗಬಹುದೇ ಅಂತ. ನನ್ನೊಬ್ಬನಿಂದ ಇಡೀ ದೇಶದ ಪರಿಸ್ಥಿತಿ ಸುಧಾರಿಸಂತ ನಾನು ನಂಬಿಲ್ಲ. ಆದರೆ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುತ್ತಿರುವ ಪಂಕ್ತಿಯಲ್ಲಿ ನಾನು ಒಬ್ಬ. ಹೇಳಿ, ನಿಮಗೆ ಒದಗಿರುವ ತೊಂದರೆಯಾದರೆ ಹೇಳಿ. ನನಗದು ಒದಗಿರುವ ತೊಂದರೆ ಬರೀ ಬಡತನವನ್ನ ಮಾತ್ರವಲ್ಲ. ಅಂದರೆ ನೋಡಿ, ಕರುಣೆ ಇಲ್ಲದ ಈ ಶ್ರೀಮಂತರು ಕೇಳುವಂತ ವರದಕ್ಷಿಣೆ ಹಣವನ್ನ ಕೈಯಿಂದ ಕೊಡಲಾರದೆ, ಕೊರಳಿಗೆ ಕರಿಮಣಿ ಇಲ್ಲದೆ ಬಳಲಿ ಕಣ್ಣೀರನ್ನು ಇಳುತ್ತಿರುವಂತಹ ದುರ್ಭಾಗ್ಯವು. ನೀವಿನ್ನು ಮದುವೆಯಾಗಿಲ್ಲವೇ? ಹೌದು, ನಮ್ಮಂತ ಬಡವರಿಗೆ ಮದುವೆಯಾಗುವಂತ ಭಾಗ್ಯ ಇನ್ನೆಲ್ಲಿಂದ ತಾನೇ ಬರಬೇಕು. ಹಣವನ್ನು ಕೊಡದೇ ಇದ್ರೆ ಈ ಜಗತ್ತಿನಲ್ಲಿ ಬಡ ಕನ್ಯೆಯ ಕೊಳ್ಳಿಗೆ ತಾಳಿಯನ್ನ ಕಟ್ಟುವವರು ಯಾರಿದ್ದಾರೆ? ಬಡತನದ ಭಾವನೆ ಸಾಲದೆ ಅಂತೆ ಅದೆಷ್ಟು ಬಡ ಕಣ್ಣಿಯರು ಕೊರಳಿಗೆ ಮಾಂಗಲ್ಯವಿಲ್ಲದೆ ಕಣ್ಣೀರಿಡುತ್ತಿರಬಹುದು. ಮೊದಲು ನಮ್ಮ ದೇಶದ ಯುವ ಜನಾಂಗ ಎಚ್ಚರಗೊಳ್ಳಬೇಕಾಗಿದೆ. ಬಡವರ ಉದ್ಧಾರವೇ ದೇಶ ಉದ್ಧಾರ ಎಂಬುದನ್ನು ಮರೆತು ಕೇವಲ ಅವರ ದೈಹಿಕ ಶಕ್ತಿಯನ್ನು ಮಾತ್ರ ಬೆಳೆಸಿಕೊಂಡು ಅವರ ಮಾನಸಿಕ ಶಕ್ತಿಯ ಬೆಳವಣಿಗೆಯನ್ನು ಎತ್ತರಿಸಿಕೊಳ್ಳಬೇಕಾಗಿದೆ. ಬಡವರ ಬಾಳಿನಲ್ಲಿ ಪ್ರಾಪ್ತ ವಯಸ್ಸಿನ ಕನ್ಯರ ಕೊರಳನ್ನು ಅಲಂಕರಿಸಿ ಕಾಪಾಡಿ ತಣಿಸಬೇಕಾಗಿದೆ ಬಡವರ ಒಡಲಲ್ಲಿ ಒತ್ತಿ ಉರಿತಿರುವ ಅಗ್ನಿ ಆವೇಶವನ್ನು. ಇವರಾಡುವಂತ ಒಂದೊಂದು ಮಾತು ಕೂಡ ಇವರ ಆಡಿದ ಮಾತಿನಂತೆ ಯುವ ಜನಾಂಗದಲ್ಲಿ ಪ್ರಜ್ಞೆಯೊಂದು ಮೂಡಿದ್ದೆ ಆದ್ರೆ ನಮ್ಮಂತ ಬಡಕನ್ನೇರ ಬಾಳಿ ಬಂಗಾರವಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಮತ್ಯಾವ ವಿಚಾರ ಮೂಡಿತು ಮನದಲ್ಲಿ? ಯಾವ ವಿಚಾರವೂ ಮೂಡಿಲ್ಲ. ನೋಡಿ, ನೀವು ತಪ್ಪು ಕಲ್ಪನೆಗೆ ಆಸ್ಪದ ಕೊಡುವುದಿಲ್ಲೆಂದರೆ ನನ್ನದೊಂದು ಮಾತು. ಅದೇನೆಂದು ಕೇಳಿ. ನಿಮ್ಮ ಅನುಮತಿ ಇದ್ದರೆ ನಿಮ್ಮ ಕೊರಳ ಮಾಂಗಲ್ಯದ ಅಧಿಪತಿ ನಾನಾಗಿ ನಿನ್ನನ್ನು ಕೈ ಹಿಡಿದು ನನ್ನ ಅರ್ಧಾಂಗಿನಾಗಿ ಸ್ವೀಕರಿಸಲು ಸದಾ ಸಿದ್ಧನಿದ್ದೇನೆ. ಅಯ್ಯೋ ದೇವಿ, ಏನಿದರ ಮಾತು? ಇವರು ನನ್ನನ್ನು ಈ ರೀತಿ ಪ್ರಶ್ನೆ ಕೇಳಿದ್ರೆ ಇವರಿಗೆ ನಾನು ಏನು ಅಂತ ಉತ್ತರಿಸ್ತೀನಿ? ಏಕೋ ಮೌನವಾದಿರಲ್ಲ? ನನ್ನ ಮೇಲೆ ನಂಬಿಕಿಲ್ಲವೇ? ಮಾತನಾಡಿ. ಈ ನಿಮ್ಮ ಮೌನದಿಂದಲೇ ನನಗೆ ಅರ್ಥವಾಗುತ್ತದೆ ನನ್ನ ಕೈ ಹಿಡಲು ನಿಮಗೆ ಮನಸ್ಸಿಲ್ಲ ಅಂತ. ಸರಿ, ಪ್ರಾಪ್ತ ವಯಸ್ಸಿನ ಒಂದು ಕನ್ಯೆಯನ್ನು ಒತ್ತಾಯದಿಂದ ಒಲಿಸಿ ಮದುವೆ ಮಾಡಿಕೊಳ್ಳಲು ನನಗೂ ಇಷ್ಟವಿಲ್ಲ. ನಾನಿನ್ನು ಬರುತ್ತೇನೆ. ಏನು? ನನ್ನ ಮೌನದಿಂದ ನಿಮ್ಗೆ ಏನಾದರೂ ತೊಂದರೆ ಆಯ್ತೆ? ಹಾಗೇನೂ ಇಲ್ಲ. ನೋಡಿ, ಕ್ಷಣಿಕ ಸುಖಕ್ಕೋಸ್ಕರ ಒಂದು ಹೆಣ್ಣಿನ ಹಿಂದೆ ಬಿದ್ದು ಅವಳ ಜೊತೆಯಲ್ಲಿ ಎಲ್ಲಾ ಸುಖವನ್ನು ಅನುಭವಿಸಿ ಅವಳಿಗೊಂದು ಕಾಣಿಕೆಯನ್ನು ಕೊಟ್ಟು ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಕೊಟ್ಟು ಕೊನೆಗೊಂದು ದಿನ ಈ ಬೀದಿಗೆ ತಳ್ಳಿ ಬಿಡುತ್ತಾರೆ. ಇಂಥ ಕಾಮಕರು ತುಂಬಿರುವ ಈ ಜಗತ್ತಿನಲ್ಲಿ ಯಾರನ್ನ ಹೇಗೆ ನಂಬೋದಕ್ಕೆ ಸಾಧ್ಯ? ಅದಕ್ಕೆ ಮಾತನಾಡದೆ ಬಾಯಿ ಬಿರಿದು ದಿಗ್ಭ್ರಾಂತಳಾಗಿ ಸುಮ್ಮನೆ ನಿಂತು. ನಿಜ, ನೀವೇಳಿದಂತೆ ಕಾಮುಕರ ಕಾಲವೇ ಕಲಿಗಾಲವಾಗಿದೆ.
ನಾನು ಒಬ್ಬ ಕಾಮುಕನಾಗಿದ್ದರೆ ಇಷ್ಟೊತ್ತಿನವರೆಗೂ ಒಂಟಿಯಾಗಿ ಸಿಕ್ಕ ಹೆಣ್ಣನ್ನು ಇಷ್ಟೊತ್ತಿನವರೆಗೂ ಸುಮ್ಮನೆ ಬಿಡುತ್ತಿರಲಿಲ್ಲ. ಆದರೆ ಅಂತ ಈನ ಕೆಲಸಕ್ಕೆ ಮನಸ್ಸು ಮಾಡುವ ನೀಚ ನಾನಲ್ಲ. ಅದಿರಲಿ, ನನ್ನನ್ನು ತಡಿಸಿದ ಕಾರಣ ನೋಡಿ, ನೀವ್ ಯಾರು? ನಿಮ್ಮ ಹೆಸರೇನು? ಅವಶ್ಯವಾಗಿ ನಾನು ಇದೇ ಊರಿನ ಗರ್ಭ ಶ್ರೀಮಂತನ ಮಗ. ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿಗೆ ಹೋಗಿದ್ದೆ. ಬಹಳ ದಿನದ ನಂತರ ಇಲ್ಲಿಗೆ ಬಂದಿದ್ದೇನೆ. ನನ್ನ ಹೆಸರು ಸುನೀಲ್ ಅಂತ. ಓ, ಆಗರ್ಭ ಶ್ರೀಮಂತ, ಉಚ್ಚ ಶಿಕ್ಷಣವನ್ನು ಪಡೆದವರು. ಹೀಗಿರುವಾಗ ನನ್ನಂತ ಬಡವಳ ಕೈ ಹಿಡಿಯೋದಕ್ಕೆ ಸಾಧ್ಯವೇ? ನೀನು ಬಡವರಾದರೆ ಏನಾಯ್ತು? ನಿನ್ನಲ್ಲಿ ರೂಪವಿಲ್ಲವೇ? ಈ ನಿನ್ನ ಅದ್ಭುತಿಯ ಸೌಂದರ್ಯಕ್ಕೆ ನಿಜವಾಗಲು ನಾನು ಸೋತು ಹೋಗಿದ್ದೇನೆ. ಇದಕ್ಕಿಂತಲೂ ಹೆಚ್ಚಾಗಿ ಒಳ್ಳೆಯ ಗುಣವನ್ನು ಹೊಂದಿದ ಮರುದುರದ ಕಣ್ಣಿಯಾದ ನಿನ್ನನ್ನು ಕೈ ಹಿಡಿದು ನಿಮಗೆ ಒದಗಿರುವ ಬಡತನವನ್ನು ದೂರ ಮಾಡಬೇಕೆನ್ನುವುದೇ ನನ್ನ ಬಲವಾದ ಆಸೆ. ಇದನ್ನು ನಾನು ನಂಬಲೆ. ಇದಕ್ಕೆ ಭೂಮಿ ಆಕಾಶವೇ ಸಾಕ್ಷಿ. ಇದಕ್ಕೆ ನಿಮ್ಮ ತಂದೆ ತಾಯಿ ಒಪ್ಪಬೇಕಲ್ಲ? ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡ ಅನ್ನದ ದೃಷ್ಟ ನಾನು. ಇನ್ನು ಈ ವಿಷಯದಲ್ಲಿ ನನ್ನ ತಂದೆ ಅಡ್ಡ ಬಂದರೂ ಚಿಂತೆ ಇಲ್ಲ. ನಾನು ಮಾತ್ರ ನಿನ್ನನ್ನು ಕೈ ಬಿಡಲಾರೆ. ಹಾಗಾದ್ರೆ ಮುಂಬಾಳಿನ ಈ ನಿಮ್ಮ ಜೀವನದಲ್ಲಿ ಭಾವಿಯಾಗಿ ನಿಮ್ಮ ಪಾದ ಸೇವೆಯನ್ನು ಮಾಡುವಂತ ಭಾಗ್ಯ ನನಗೆ ಒದಗುವುದೇ? ಖಂಡಿತವಾಗಿ. ನೋಡಿ, ಈ ನನ್ನ ಬಾಳಿನಲ್ಲಿ ಎಲ್ಲ ಆಸೆಗಳನ್ನು ಪೂರ್ಣ ಮಾಡಲು ಬಂದಿರುವ ನೀವೇ ನನ್ನ ಪಾಲಿನ ಪರಮೇಶ್ವರ. ಎದ್ದೇಳಿ. ನೋಡಿ, ನೀವೇ ರೀತಿ ಬಹುವಚನದಿಂದ ನನ್ನ ಕರೀಬೇಡಿ, ನನಗಿಷ್ಟವಿದೆ. ಹೌದಾ? ಹಾಗಾದರೆ ನಿನ್ನ ಹೆಸರೇನು? ನನ್ನ ಹೆಸರು ದೀಪ. ದೀಪ? ಆಹಾ, ನಮ್ಮ ಮನೆಯನ್ನು ಪ್ರಕಾಶಮಾನವಾಗಿ ಬೆಳಗಲು ಬಂದ ದಿವ್ಯ ಜ್ಯೋತಿ ನೀನೇ ನನ್ನ ಆತ್ಮ, ನೀನೇ ನನ್ನ ಉಸಿರು. ಜೀವನದಲ್ಲಿ ಎಷ್ಟೇ ದುಃಖ ಬಂದರೂ ನಾನು ಮಾತ್ರ ನಿನ್ನ ಮನ ನೋಯಿಸಲಾರೆ. ಅಬ್ಬ, ಈ ನಿಮ್ಮ ಮಾತುಗಳನ್ನು ಕೇಳಿ ತುಂಬಾ ಸಂತೋಷವಾಯಿತು. ಆಕಾಶದಲ್ಲಿ ಮೂಡಿರುವ ಮಳೆ ಮೋಡವನ್ನು ಕಂಡು ಆ ನವಿಲು ಹೇಗೆ ಸಂತೋಷ ಪಡುತ್ತದೆಯೋ ಅದೇ ರೀತಿ ಇಂದು ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸು ಕೂಡ ಅಷ್ಟೇ ಸಂತೋಷ ಪಡುತ್ತೆ. ನಿನ್ನ ಅಂತರಂಗದಲ್ಲಿ ಅಡಗಿರುವ ಮೂಕ ಸಂದೇಶ ನನಗೆ ಅರ್ಥವಾಗುತ್ತದೆ. ಪರಿದವಾಗಿ ಅರಳಿ ನಿಂತಿರುವ ಕುಸುಮವು ದುಂಬಿಯ ಸಂಗ ಬಯಸುವುದು ಸಹಜವಲ್ಲವೇ ದೀಪ? ನೋಡಿ, ಯಾಕೆ ಹೆಣ್ಣು ನಾಚಿದಷ್ಟು ಅವಳ ಸೌಂದರ್ಯ ಇಮ್ಮಡಿಯಾಗುತ್ತದೆ. ಬಾಡಿದ ಈ ನಿನ್ನ ಮುದ್ದು ಮುಖ ಅರಳಿದ ಕೆಂದಾವರಂತೆ ಕಾಣಬೇಕಾದರೆ ಒಂದೇ ಒಂದು ಶ್ರೀರಾಮ
ಪೂಜೆಗೆ ತಂದೆ ಹರಿಸಿನ ನಿನ್ನಲು ಪ್ರೇಮಗಾನ ಮನಸ್ಸು ಬೆರೆತು ಮಿಡಿದ ರಾಗ ಮಾರುತ ಪ್ರೀತಿ ದೇವಿ ನಿನಗೆ ಶ್ರೀರಾಭಿಷೇಕ ಬಾಲ ಸಂಗ ನಿನಗೆ ಪ್ರೇಮಾಭಿಷೇಕ ಅಂದದ ಬಹು ಶಿಲ್ಪಕ್ಕೆ ಸಂಜೆಯಾಗಿ ನೋಡು ನಾ ತರುವೆ ನಿನ್ನ ಪಾವು ನನ್ನ ಪ್ರೀತಿ ದೇವಿ ನಿನಗೆ ಶ್ರೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಧನುಷರೇ ಮಾತ ಪುಷ್ಪ ನಿನ್ನಲ್ಲೇ ಗಿಲ್ಲ ಮಾರತು ಹೃದಯಮುನ ತೀರ ನಾನೇ ನೀನೇ Thank you.